ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ತಕ್. ನಾನು ಜಗದೀಶ್. ಆ ದಿನಗಳು ಮೂವಿಯನ್ನ ನೀವೆಲ್ಲರೂ ಕೂಡ ನೋಡೇ ಇರ್ತೀರಾ, ನೋಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಆ ದಿನಗಳ ಹೀರೋ ಚೇತನ್ ನಮ್ಮ ಜೊತೆ ಇದ್ದಾರೆ. ಚೇತನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆ ದಿನಗಳಿಂದ ಈ ದಿನಗಳವರೆಗೂ ಚೇತನ್ ಅವ್ರನ್ನ ಬಹಳ ಡಿಫ್ರೆಂಟ್ ಆಗಿ ನೋಡಿದೀವಿ ನಾವು. ಮೊದಲು ಆ ದಿನಗಳಲ್ಲಿದ್ದಂಥ ಚೇತನ್ ಬರ್ತಾ 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 ಸಾಕಷ್ಟು ಹಲವಾರು ಥರದಲ್ಲಿ ಬದಲಾಗ್ಬಿಟ್ರು. ಮೊದಲು ಹೀರೋ ಆಗಿದ್ದಂಥ ಚೇತನ್ ಈಗ ನಮ್ಮ ಕಣ್ಣಿಗೆ ಹೋರಾಟಗಾರರಾಗಿ, ಚಳುವಳಿಗಾರರಾಗಿ ಕಾಣಿಸ್ತಾ ಇದ್ದಾರೆ. ಈ ಬದಲಾವಣೆಗೆ ಕಾರಣ ಏನು? ಯಾಕೆ ಈ ರೀತಿ ಬದಲಾವಣೆ ಆಯಿತು ಚೇತನ್? ಜಗದೀಶ್ ಅವರೇ, ಆ ದಿನಗಳು ಬಿಡುಗಡೆ ಆಗಿದ್ದು ಅಕ್ಟೋಬರ್ 2007. ಎಸ್, ಸಮಾಜಕ್ಕೆ, ಕರ್ನಾಟಕಕ್ಕೆ, ಜನತೆಗೆ ಅಕ್ಟೋಬರ್ 2007 ನಾನು ಪರಿಚಯ ಆಗಿದ್ದೀನಿ. ನಿಜ. ಆದರೆ ನಾನು ಅದಕ್ಕಿಂತ ಮುಂಚೆ 2 ವರ್ಷ ಮುಂಚೆ ನಾನು ಕರ್ನಾಟಕಕ್ಕೆ ಬಂದಿದ್ದೆ. ಆವಾಗ ಹೋರಾಟ ಮಾಡೋಕ್ಕೆ, ಸೇವೆ ಮಾಡೋಕ್ಕೆ, ರಂಗಭೂಮಿ ಮುಖಾಂತರ ಪರಿವರ್ತನೆ ಮಾಡೋಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೆ. ನಿಜ. ಸೊ ಅಲ್ಲಿಂದ ನಾನು ನನ್ನನ್ನು ಅಕ್ಟೋಬರ್ 2007 ಗುಡಿಸ್ಕೊಡಲ್ಲ. ನಾನು ಕರ್ನಾಟಕಕ್ಕೆ ಬಂದಿದ್ದೇ ಸೇವೆ ಮಾಡೋಕ್ಕೆ, ಹೋರಾಟ ಮಾಡೋಕ್ಕೆ, ಸಂಘಟನೆಗಳ ಜೊತೆ ಕೆಲಸ ಮಾಡೋಕ್ಕೆ ಅಂತ ಬಂದಿರೋನು. ನನಗೆ ಎಲ್ಲೋ ಒಂದು ಕಡೆ ಸಿನಿಮಾ ನನಗೆ ಡಿಟೋರ್ ಆಯಿತು ಅಂತ ನೋಡ್ತೀನಿ ಹೊರತು ಹೋರಾಟದ ಪಯಣದಿಂದ ಬದಲಾವಣೆ ಅಂತ ನಾನು ನೋಡಲ್ಲ. ಆ ಹೋರಾಟದ ಕಿಚ್ಚು ನನಗೆ 14-15 ವರ್ಷದ ಯುವಕನಾಗಿದ್ದಾಗಿತ್ತು. ಅಮೆರಿಕದಲ್ಲೂ ಎಷ್ಟೋ ಒಂದು ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದನ್ನು ಆ ಸಂದರ್ಭದಲ್ಲಿ ಆ ಒಂದು ಹೋರಾಟ ಮಾಡೋಕ್ಕೆ ಇನ್ನೂ ಒಂದು ಕಲೆ ಮುಖಾಂತರ ಇನ್ನೂ ಒಂದು ವೇದಿಕೆ ಸಿಗ್ಬೋದು, ಮತ್ತು ಕಲೆ ಬಗ್ಗೆನೂ ಅಭಿನಯ ಮಾಡೋಕ್ಕೂ ನನಗೆ ಇಷ್ಟ ಇತ್ತು. ಅದನ್ನು ನನಗೆ 2 ಸಿಗುತ್ತೆ ಅಂತ ಆ ದಿನಕ್ಕೂ ಒಳ್ಳೆಯ ಅವಕಾಶ ಸಿಕ್ತಾಗ ಮಾಡಿದೆ. ಸಿನಿಮಾ ಚೆನ್ನಾಗಾಯಿತು. ನನ್ನಿಂದ ಚೆನ್ನಾಗಾಗಿಲ್ಲ, ಬೇರೆಯವರಿಂದ ಅವ್ರ ಬರವಣಿಗೆ, ಅವರ ನಿರ್ದೇಶನ, ಅವ್ರ ನಿರ್ಮಾಣ ಮಾಡೋದ್ರಿಂದ ಚೆನ್ನಾಗಾಯಿತು. ಅದರಿಂದ ನಂಗೆ ವೇದಿಕೆ ಸಿಕ್ತು. ಬಟ್ ಸಿನಿಮಾ ನನ್ನ ಗುರಿ ಅಲ್ಲ, ಪರಿವರ್ತನೆ ನನ್ನ ಗುರಿ. ಅಂದರೆ ನೀವು ಬರುವಾಗ ಈ ಸಿನಿಮಾದಲ್ಲಿ ಹೋಗಲೇಬೇಕು ಅಂತ ಇರಲೇ ಇಲ್ಲ ನಿಮ್ಗೆ? ಮನಸ್ಸಲ್ಲ ಒಂದು ಥಾಟ ಇರಲಿಲ್ಲ? ಥಾಟೇ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಿನಲ್ಲಿ ಏಕಪಾತ್ರ ಅಭಿನಯ ಎಲ್ಲ ಮಾಡಿದ್ದೆ. 4-5 ವರ್ಷದ ಹುಡುಗ ಆಗಿದ್ದ ಬಬ್ರುವಾಹನ ಮಾಡಿದ್ದೆ. ಶಿವರಾಮ್ ಕಾರಂತರ ಮುಂದೆ ಬಬ್ರುವಾಹನ ಮಾಡಿದ್ದೆ. ಮತ್ತು ನಾನು ಭಕ್ತ ಪ್ರಹ್ಲಾದ, ಹಿರಣ್ಯಕೃಷ್ಣ ಪ್ರಹ್ಲಾದ, ನನ್ನ ಇವತ್ತಿಗೂ ಚಿಕ್ಕ ವಯಸ್ಸಲ್ಲಿ ಪ್ರಹ್ಲಾದ್ ಅಂತ ಕರೆಯೋರು, ಕರ್ಣ ಅಂತ ಕರೆಯೋರು. ಬಟ್ ನನಗೆ ಸಿನಿಮಾ ರಂಗದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನಗೆ ಪುನೀತ್ ರಾಜ್ಕುಮಾರ್ ಯಾರು ಅಂತಲೂ ಗೊತ್ತಿರಲಿಲ್ಲ. ನನಗೆ ಇಂಡಿಯಾಗೆ ಬಂದಾಗ ನಾನು ನೋಡೇ ಇರಲಿಲ್ಲ. ಯಾಕಂದರೆ ನಾನು ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದಲ್ಲ. ಯಾವಾಗಲೂ ಬಂಗಾರದ ಮನುಷ್ಯ, ಭೂತಾಯನ ಮಗ, ಅಯ್ಯೋ, ಈ ಸಿನಿಮಾಗಳು ನೋಡಿದ್ದೆ ಚಿಕ್ಕ ವಯಸ್ಸಿನಲ್ಲಿ. ಬಟ್ ನನಗೆ ಚಿತ್ರರಂಗದ ಬಗ್ಗೆ ಏನು ಗೊತ್ತಿರಲಿಲ್ಲ. ನಾನು ರಂಗಭೂಮಿ ಅಧ್ಯಯನ ಮಾಡ್ತಾ ಇದ್ದೆ. ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ಅಮೆರಿಕನ್ ಸರ್ಕಾರ ಸೇರಿ ನನಗೆ ಸ್ಕಾಲರ್ಶಿಪ್ ಕೊಟ್ಟಿದ್ರು. ಸೊ ನಾನು ಹಳ್ಳಿಗಳಲ್ಲಿ ಇದು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಬೆಂಗಳೂರು ಮುಖಾಂತರ ನಾನು ಕೆಲಸ ಮಾಡ್ತಾ ಇದ್ದೆ. ಅದರಲ್ಲಿ ನನಗೆ ಒಂದು ಅವಕಾಶ ಸಿಕ್ತು ಈ ಥರದ್ದು ಮಾಡೋದಕ್ಕೆ. ಅದರಿಂದ ಸಿನಿಮಾ ಬಂತು. ಸಿನಿಮಾ ಬಂದಿರೋದು ನನ್ನ ಒಂದು ಪ್ರಯತ್ನದ ಫಲ ಅಲ್ಲ, ಫ್ಲೂಕ್. ಓಕೆ 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 ಅಂದರೆ ಈ ಹೋರಾಟದ ಹಾದಿ ಏನಿತ್ತಲ್ಲ, ಇದು ನೀವು ಅಲ್ಲಿಂದ ಬರುವಾಗಲೇ ಅಂದರೆ ರಕ್ತದಲ್ಲೇ ಇದ್ಬಿಟ್ಟಿತ್ತು ಅಂತ? ಹೌದು. ನಾನು ಕರ್ನಾಟಕ ಬರೋ ಉದ್ದೇಶನೇ ಹೋರಾಟಕ್ಕೆ ಸೇರಬೇಕು, ಸಂಘಟನೆ ಮಾಡಬೇಕು, ಚಳುವಳಿ ಮಾಡಬೇಕು. ಬಟ್ ನನಗೆ ಹೋರಾಟ, ಸಂಘಟನೆ, ಚಳುವಳಿ ಬಗ್ಗೆ ಏನು ಗೊತ್ತಿರಲಿಲ್ಲ. ಯಾಕಂದರೆ ನನಗೆ ಹೊಸಬ ಅಲ್ವಾ. ನಾನೇನಾದರೂ ನನಗೆ ಫಸ್ಟ್ 2 ವರ್ಷದಲ್ಲಿ ಸಿನಿಮಾ ಬಿಟ್ಟು ಹೋರಾಟ ಸಿಕ್ಕಿದ್ರೆ ಹೋರಾಟನೇ ಸೇರ್ಕೊತಾ ಇದ್ದೆ, ಸಿನಿಮಾನ ಸೇರ್ಕೊತಿರ್ಲಿಲ್ಲ. ಆದರೆ ನನಗೆ ಯಾವಾಗ ಸಿನಿಮಾ ಸಿಕ್ತು ಅದನ್ನು ಮಾಡಿ ನಾನು 2013 ಈ ಒಂದು ಸಂಘಟನೆಗಳು ಅವರೇ ಬಂದು ಮಾತಾಡ್ಸಾದ್ಮೇಲೆ ಅವಾಗ ಇದಕ್ಕೋಸ್ಕರ ನಾನು ಬಂದಿದ್ದು, ಇದನ್ನು ಮಾಡೋಣ, ಸಿನಿಮಾ ಬಂದರೆ ಮಾಡೋಣ, ಅದು ಮಾಡಬಾರ್ದು ಅಂತ ಏನಿಲ್ಲ. ನಮಗೆ ಸಾಮಾಜಿಕ ಪರಿವರ್ತನೆ ಮುಖ್ಯ. ಸಿನಿಮಾ ಮಾಡಿದ್ರೆ ನನ್ನ ಬ್ಯಾಂಕ್ ಬ್ಯಾಲೆನ್ಸು, ನನಗೆ ಬಿಲ್ಡಪ್ಪು, ನನ್ನ ಸೋಕಾಲ್ಡ್ ಅಭಿಮಾನಿಗಳು ಬೆಳೆಯೋದು ಹೊರತು ಸಮಾಜದ ಕೊಡುಗೆ ಏನು, ಸಮಾಜ ನಾವು ಕೆಲಸ ಮಾಡಬೇಕು, ಸಮಾಜ ಸಂವಿಧಾನದ ಪೀಠಿಕೆಯಲ್ಲಿದೆ ಅಲ್ಲ. ನಾನು ಭಾಳಷ್ಟು ಜನರ ಜೊತೆ ಮಾತಾಡ್ತಾ ಇದ್ದೆ. ಸುಮಾರು ಜನ ಹೇಳ್ತಿದ್ರು, ಚೇತನ್ಗೆ ಈ ಹೋರಾಟ ಎಲ್ಲ ಬೇಕಿತ್ತ, ಯಾಕೆಂದರೆ ಅಮೆರಿಕದಲ್ಲಿದ್ದರು, ಆರಾಮಾಗಿದ್ದರು, ಭಾಳ ಒಂದು ಫೈನಾನ್ಷಿಯಲಿ ಕೂಡ ಭಾಳ ಉತ್ತಮವಾಗಿದ್ದಂಥ ಚೇತನ್ ಈ ಹೋರಾಟ ದಾರಿ ಹಿಡ್ಕೊಂಡಿದ್ದಾರೆ, ಅವ್ರಿಗೆ ಇದೆಲ್ಲ ಬೇಕಿತ್ತ ಅನ್ನೋ ಮಾತುಗಳು ಕೂಡ ಬಂದಿತ್ತು. ಬಹುಶಃ ನಿಮ್ಮ ಜೊತೆ ಈಗ ಮಾತಾಡಿದಾಗ ನನಗೆ ಗೊತ್ತಾಗ್ತಾ ಇದೆ, ಇದೇ ನಿಮ್ಮ ಸರಿಯಾದ ದಾರಿ ಮತ್ತು ನೀವು ಆಯ್ಕೆ ಮಾಡ್ಕೊಂಡದ್ದು ಕೂಡ ಅದೇ ಅಂತ. ಇದೇ ದಾರಿ ಜಗದೀಶ್ವರೇ. ಅಮೆರಿಕದಲ್ಲೂ ಕೂಡ ಧಾರ್ಮಿಕ ದಬ್ಬಾಳಿಕೆ, ವರ್ಣಭೇದ, ಅಸಮಾನತೆ ಎಷ್ಟೋ ಇದೆ. ಅದರಲ್ಲಿ ಎಷ್ಟೋ ರೀತಿ ಆರ್ಥಿಕವಾಗಿ ನಾನೇನು ಅನುಭವಿಸಿಲ್ಲ. ನನ್ನ ತಂದೆ ತಾಯಿ ಡಾಕ್ಟರು, ಶಿಕ್ಷಣ, ಆರ್ಥಿಕವಾಗಿ ನಮ್ಮ ಫ್ಯಾಮಿಲಿ ಸ್ಟ್ರಾಂಗ್ ಆಗಿತ್ತು. ಬಟ್ ವರ್ಣಭೇದದಲ್ಲಿ, ಧಾರ್ಮಿಕ ದಬ್ಬಾಳಿಕೆ ಅಮೆರಿಕದಲ್ಲಿ ಅನುಭವಿಸಿದ್ದೆ. ನಾನು ಅವಾಗ ಅನ್ಕೊಂಡೆ, ನಾನು ಕರ್ನಾಟಕಕ್ಕೆ ಬಂದು ನಾನು ಎಲ್ಲಿ ಜಾಸ್ತಿ ನಮ್ಮ ಮನಸ್ಸಲ್ಲಿ ಎಲ್ಲರೂ ಸರಿ ಸಮಾನದೆ, ನಾನು ಎಲ್ಲಿ ಜಾಸ್ತಿ ಒಳ್ಳೇದು ಮಾಡ್ಬೋದು, ಅಮೆರಿಕದ 10 ಜನಕ್ಕೆ ಮಾಡ್ಬೋದು, ಕರ್ನಾಟಕದಲ್ಲಿ 50 ಜನಕ್ಕೆ ಸಹಾಯ ಮಾಡ್ಬೋದು. ನಾನು ಕರ್ನಾಟಕಕ್ಕೆ ಬಂದು ನಾನು ಸಹಾಯ ಮಾಡಬೇಕು ಹೊರತು ನಾನು ಅಮೆರಿಕದಲ್ಲಿ ಇಟ್ಕೊಂಡು ನನ್ನ ಮೂಗು ತುದಿಗೆ ನೋಡೋಕ್ಕಿಂತ ಕರ್ನಾಟಕದಲ್ಲಿ ಎಲ್ಲ ರೀತಿ ಸವಲತ್ತು ಪಡೆದಿರೋ ನಾನು ಅನ್ಯಾಯದ ವಿರುದ್ಧ ನಿಂತ್ಕೊಂಡ್ರೆ ಜನ ತಿರುಗಿ ನೋಡೋ ಸಾಧ್ಯತೆಗಳು ಬರುತ್ತೆ. ಆ ಉದ್ದೇಶ ಇಟ್ಕೊಂಡು ನಾನು ಬಂದೆ. ಬೈ ಚಾನ್ಸ್ ಆಗಿ ಸಿನಿಮಾ ಸಿಕ್ತು.
Okay. ಸಿನಿಮಾಗಳು ಕೆಲವು ಚೆನ್ನಾಗೂ ಆಯ್ತು. ಹೌದು. ಅದಾದ್ಮೇಲೆ ನನಗೆ ಗೊತ್ತಾಯ್ತು 2013 ಮೈನಾ ಆದ್ಮೇಲೆ ನಾನು ಚಳುವಳಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂತ ನಿಂತ್ಕೊಂಡು ಇವಾಗ ಚಳುವಳಿ ಜಾಸ್ತಿ ಕಟ್ತಾ ಇದೀವಿ. ಸಿನಿಮಾನು ನಡೀತಾ ಇದೆ. ಸಿನಿಮಾನು 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ, 1 ಸಿನಿಮಾ ಶೂಟಿಂಗ್ ನಡೀತಾ ಇದೆ, 1 ಸಿನಿಮಾ ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಮಾತಾಡ್ಕೊಳ್ತಾ ಇರ್ತಾರೆ, ಚೇತನ್ ಒಂದ್ ಕಡೆ ಈ ಚಳವಳಿ ಅಂತ ಹೋದ್ಮೇಲೆ ಸಿನಿಮಾ ಅವ್ರ ಕೈಲಿ ಇಲ್ವೇನೋ ಅನ್ನೋ ಮಾತುಗಳು ಕೂಡ ಒಂದಿಷ್ಟು ಬಂದಿತ್ತು. ಒಂದಂತೂ ನಿಜ ಜಗದೀಶ್ ಅವರೇ, ಈ ಸಿನಿಮಾ ರಂಗ ವ್ಯಾಪಾರದ ರಂಗ. ನಿಜ. ವ್ಯಾಪಾರದ ರಂಗ ಅಂದಾಗ ದುಡ್ಡು ಹಾಕೋದು, ದುಡ್ಡು ತೆಗೆಯೋದು ಅದು ಉದ್ದೇಶ ಹೊರತು ನಿಮ್ಮ ಮೌಲ್ಯಗಳು, ನಿಮ್ಮ ಗುಣಗಳು, ನಿಮ್ಮ ಚಿಂತನೆಗಳು ಅವ್ರಿಗೆ ಯಾರಿಗೂ ಬೇಡ. ನಿಮ್ಮ ಪ್ರತಿಭೆನೂ ಮುಖ್ಯ ಇಲ್ಲ. ನಿಮ್ಮ ಮೇಲೆ ಹಾಕಿದ ದುಡ್ಡು ವಾಪಸ್ ಬಂದರೆ ಅದಕ್ಕೆ ನಿಮಗೆ ಬೆಲೆ. ಸೊ ಹಂಗಿದ್ದಾಗ ನಾನು ಕೂಡ ನನಗಿವಾಗ ಎಷ್ಟೋ ಒಂದು ನನ್ನ ವಿಚಾರಗಳು ತಕ್ಕಂತೆ ಹೋರಾಟಗಳು ತಕ್ಕಂತೆ ವಿವಾದಗಳಾಗಿದೆ. ಆ ವಿವಾದಗಳೆಲ್ಲ ಮೀರಿ ಸತ್ಯದ ಪರವಾಗಿ ನಾವು ನಿಂತಿದ್ದೀವಿ, ಜನರಿಗೂ ಗೊತ್ತಿದೆ. ಆದರೆ ನನಗೆ ಸಿನಿಮಾಗಳೆಲ್ಲ ಒಂದ್ ಕಡೆ ಒಂದು ಸ್ವಲ್ಪ ಮಟ್ಟಿಗೆ ಹಿಂದೆ ಮುಂದೆ ನೋಡ್ಬೋದು. ನನಗೆ ಕಾನ್ಫಿಡೆನ್ಸ್ ಇದೆ, ಇನ್ನು 4 ತಿಂಗಳು ಒಂದು ಒಳ್ಳೆ ತೆಲುಗು ಕನ್ನಡ ಸಿನಿಮಾ ಬರುತ್ತೆ. ಆ ದಿನಗಳು ಮೈನಾ ಆದ್ಮೇಲೆ ನನ್ನ ಬೆಸ್ಟ್ ಸಿನಿಮಾ ಅದು ಬಂದಾದ್ಮೇಲೆ ಅದು ಇನ್ನೂ ಓಪನ್ ಅಪ್ ಆಗ್ಬೋದು. ಬಟ್ ಸಿನಿಮಾಕ್ಕಿಂತ ಹೆಚ್ಚಾಗಿ ನನಗೆ ಸಿನಿಮಾದಲ್ಲಿ ನಾನು ಹೇಳಿದೆ, ನಾನು ಬೆಳಿತೀನಿ, ನಮ್ಮ ಚಳುವಳಿಯಿಂದ ಸಮಾಜ ಬೆಳೆಯುತ್ತೆ. ಬೆಳೆದಿರೋನೇ ಬೆಳೀತಾ ಇರೋದ್ರಲ್ಲಿ ಏನಿರುತ್ತೆ, ನನಗೆ ಹುಟ್ಟಾಗಿಂದ ಎಷ್ಟೋ ಸವಲತ್ತು ಸಿಕ್ಕಿದೆ. ಅದು ಒಂದು ಸಮಾಜದೇ ಒಂದು ಅನ್ಯಾಯ. ಅದೇ ನಾನು ಬೆವರು ಸುರಿಸಿ ಕಷ್ಟಪಟ್ಟು ಅದೇನಿಲ್ಲ ಪಾಪ ಪುಣ್ಯದಲ್ಲ, ಅದು ಒಂದು ಅಸಮಾನತೆಯ ವ್ಯವಸ್ಥೆ. ನಾನು ಅದನ್ನ ಸಮಾಜಕ್ಕೆ ನಾವು ಎಷ್ಟು ವಾಪಸ್ ಕೊಡ್ಬೋದು ಅನ್ನೋ ನನ್ನ ಉದ್ದೇಶ. ಓಕೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಗಳು ಸಿನಿಮಾ ರಂಗದಿಂದನೇ ಬರ್ತಾ ಇದೆ. ನಾನು ನೇರವಾಗಿ ಕೇಳ್ತೀನಿ, ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚೇತನ್ ಈ ಪ್ರಕರಣವನ್ನು ಹೇಗೆ ನೋಡ್ತಾರೆ? ನಾನು 3 ವಿಚಾರದಲ್ಲಿ ನೋಡ್ತೀನಿ. ಮೊದಲನೇದಾಗಿ ಇದು ಆರೋಪ, ಇದು ಅಪರಾಧ ಅಲ್ಲ, ಆದರೆ ಇದು ಬಹಳ ಗಂಭೀರವಾದ ಆರೋಪ. ದರ್ಶನ್ ಇಷ್ಟು ವರ್ಷಗಳಲ್ಲಿ, ಒಂದು 10-15 ವರ್ಷಗಳಲ್ಲಿ ಎಷ್ಟೋ ಸಮಸ್ಯೆಗೆ ಒಳಗಾಗಿದ್ದಾರೆ. ಆದರೆ ಎಲ್ಲದಕ್ಕಿಂತ ಗಂಭೀರ ಆರೋಪ ಇದು. ನಿಜ. ಮತ್ತೆ ಇದರಲ್ಲಿ ನಾನು 3 ಮುಖ್ಯವಾದ ಕಾರಣಗಳು ನೋಡ್ತೀನಿ. ಒಂದು ವಿಷಕಾರಿ ಪುರುಷತ್ವ, ಒಂದು ಈ ವೈಲೆನ್ಸ್ ಕಲ್ಚರ್, ಹಿಂಸೆಯ ಸಂಸ್ಕೃತಿ, ಇನ್ನೊಂದು ಸ್ಟಾರ್ ಕಲ್ಚರ್, ಈ ಸ್ಟಾರ್ ಸಂಸ್ಕೃತಿ. ಸೊ ಈ ವಿಷಕಾರಿ ಪುರುಷತ್ವ ಅಂದಾಗ ಏನಾಗತ್ತೆ ಅಂದ್ರೆ, ಒಂದು ಮಹಿಳೆಯನ್ನ ಅವರ ಪ್ರೊಟೆಕ್ಷನ್ಗೋಸ್ಕರ, ಅವರ ಒಂದು ರಕ್ಷಣೆಗೋಸ್ಕರ, ಅಥವಾ ಅವರ ಒಂದು ಮಾನ ಮರ್ಯಾದೆಗೋಸ್ಕರ ಒಂದು ಗಂಡಸನ್ನ ಸಾಯಿಸೋದಿರತ್ತಲ್ಲ, ಅದು ಒಂದು ಮಹಿಳೆಯರ ಒಂದು ಅವ್ರನ್ನ ಕಂಟ್ರೋಲ್ ಮಾಡೋದು, ಅವರ ದೇಹಗಳ ಮೇಲೆ ನಡೆಯೋದು, ಇದೆಲ್ಲ ಎಷ್ಟೋ ಒಂದು ವಿಷಕಾರಿ ಪುರುಷತ್ವ ನಮಗೆ ಪೆನ್ ಡ್ರೈವ್ ಅಲ್ಲೂ ನೋಡ್ತೀವಿ. ಆ ಒಂದು ಕಂಟ್ರೋಲ್, ನಿಯಂತ್ರಣ, ಎಷ್ಟೋ ಮಹಿಳೆಯನ್ನ ಮಾಡೋದು, 300 ಜನ ಅದನ್ನ ಒಂದು ಬಳಸ್ಕೊಳ್ಳೋದು. ಮತ್ತೆ ನೇಹಾ ಹಿರೇಮಠ್, ಈ ರೀತಿ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ಮಾತಾಡ್ಲೇಬೇಕು. ನಾನು ಈಗ ನೇಹಾ ಹಿರೇಮಠ್ ಆಗಿರ್ಬೋದು, ಮತ್ತೆ ಇದ್ರ ಬಗ್ಗೆ ಆಗಿರ್ಬೋದು, ರುಕ್ಸಾನ, ಅಂಜಲಿ, ಈ ತರದೆಲ್ಲ ವಿಷಕಾರಿ ಪುರುಷತ್ವ. ಮತ್ತೆ ಇನ್ನೊಂದು, ಸೊ ಅದು ಕೂಡ ನಮ್ಗೆ ಸಿನಿಮಾಗಳಲ್ಲಿ ತೋರಿಸ್ತೀವಿ, ಅದು ಕೂಡ ಸಿನಿಮಾಗಳಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ. ಸೊ ಅದು ಒಂದು ವಿಷಕಾರಿ ಪುರುಷತ್ವ ನಮ್ಗೆ ಬಹಳ ಅಪಾಯಕಾರಿ. ಅದು ಗಂಡಸರು ಬರೋದು, ಗಂಡಸರು ಒಂದು ವಿಷಲ್ ಹೊಡೆಯೋರು, ಒಂದು ಫ್ರಂಟ್ ಬೆಂಚ್ ಆಡಿಯನ್ಸ್ಗೋಸ್ಕರನೇ ನಾವು ಸಿನಿಮಾ ಮಾಡಿದಾಗ ಈ ಥರ ತೋರಿಸಿದ್ರೆ ಜಾಸ್ತಿ ಕಲೆಕ್ಷನ್ ಆಗುತ್ತೆ ಅಂತ ಒಂದು ಯೋಚನೆಯಲ್ಲಿ ಮಹಿಳೆಯನ್ನ ಒಂದು ರೀತಿ ನಿಯಂತ್ರಣ ಮಾಡಿ ಮಹಿಳೆಯ ದೇಹದ ಮೇಲೆ ಗಂಡಸರ ಪುರುಷತ್ವ ಬಳಸ್ಕೊಳ್ತೀವಿ. ಸೊ ಅದು ಒಂದು ಸಮಸ್ಯೆನೇ. ಎರಡನೇದು, ನಮಗೆ ಇದು ಬರುತ್ತೆ, ಒಂದು ವೈಲೆನ್ಸ್ ಕಲ್ಚರ್, ಹಿಂಸೆ ಅನ್ನೋದು ಎಷ್ಟು ಮಟ್ಟಿಗೆ ನಮಗೆ ಸಿನಿಮಾದಲ್ಲಿ ತೋರಿಸ್ತೀವಿ. ಸಿನಿಮಾದಲ್ಲಿ ನಮಗೆ ಹಿಂದಿ ರೈಟ್ಸ್ ಹೋಗಬೇಕು ಅಂದರೆ ನಮಗೆ ಹಿಂಸೆ ಫೈಟ್ಸ್ ಜಾಸ್ತಿ ಇದ್ದಷ್ಟು ಇದಾಗುತ್ತೆ, ಹಿಂದಿ ರೈಟ್ಸ್ ಹೋಗುತ್ತೆ. ಹಿಂಸೆ ಸ್ವಲ್ಪ ಇದ್ರೆ ಒಂದು ಮಟ್ಟಿಗೆ ಹೋಗುತ್ತೆ, ಹಿಂಸೆ ಜಾಸ್ತಿ ಇದೆ ಥಿಯೇಟರ್ ಕಲೆಕ್ಷನ್ನು ನಮಗೆ ಹಿಂದಿ ರೈಟ್ಸ್ಗೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಿಂಸೆಗೂ ಸಿನಿಮಾಗೂ ನಿಕಟ ಸಂಬಂಧ ಇದೆ. ಆ ಸಂಬಂಧನೂ ಕೂಡ ಎಷ್ಟೋ ಒಂದು ಸಮಾಜದ ಮೇಲೆ ಪರಿಣಾಮ ಬೀರುತ್ತೆ. ಆ ಸಂಬಂಧನೂ ಕೂಡ ನಮಗೆ ಸಮಾಜದಲ್ಲಿರೋ ವೈಲೆನ್ಸು ಜಾಸ್ತಿ ಆಗಿದೆ. ಸೊ ಅದು ಕೂಡ ನಾನು ಹೇಳೋದನ್ನ ಜೈಲ್ಗಳು ಹೋದಾಗ ನನಗೆ ಒಬ್ಬ ಬಂದ್ಬಿಟ್ಟು ಅವ್ನು ಕೊಲೆ ಮಾಡ್ಬಿಟ್ಟೆ, ನನ್ನ ಚಿಕ್ಕ ಹುಡುಗ, 22 ವರ್ಷದ ಹುಡುಗ, ಅವನು ನಾನು ಸಿನಿಮಾ ನೋಡ್ಕೊಂಡು ಕೊಲೆ ಮಾಡ್ಬಿಟ್ಟೆ ಅಂತ ಹೇಳಿ ಅವ್ನು ಹೇಳ್ದ ನನಗೆ. ನಾನು ಏನಪ್ಪ, ನೀನು ಮೈನಾ ನೋಡ್ಕೊಂಡು ಮದುವೆ ಆದೆ ಅಂದರೆ ಸಿನಿಮಾಗಳು ಒಂದೊಂದು ರೀತಿಯಲ್ಲಿ ಇಫೆಕ್ಟ್ ಆಗುತ್ತೆ. ಪ್ರೀತಿ ತೋರಿಸಿದ್ರೆ ಅದು ಎಫೆಕ್ಟ್ ಆಗುತ್ತೆ, ಹಿಂಸೆ ಕ್ರೂರತೆ ತೋರಿಸಿದ್ರೆ ಅದು ಜನರಿಗೆ ಎಫೆಕ್ಟ್ ಆಗುತ್ತೆ. ಸೊ ಆ ವೈಲೆನ್ಸ್ ಕಲ್ಚರ್ ಆ ಆಕ್ಟಿಂಗ್ ಮಾಡೋನ್ಗೂ ಎಫೆಕ್ಟ್ ಆಗುತ್ತೆ. ಖಂಡಿತ. ಆಕ್ಟಿಂಗ್ ಮಾಡೋನು ಕೂಡ ನನಗೆ ಮೈನಾ ಮಾಡಿದ್ಮೇಲೆ ನಾನು ಇನ್ನೂ ಒಳ್ಳೆಯವನಾಗಬೇಕು ಅನಿಸ್ತು. ನೀವು ದಿನನಿತ್ಯ ಒಡೆಯೋದು, ಬಡಿಯೋದು, ಕಡಿಯೋದು, ಮಚ್ಚು ಲಾಂಗ್ ಹಿಡಿದ್ರೆ ನೀವು ಒಂದು ರೀತಿ ಅದಂತರ ಆಗಬೇಕು ಅಂತ ನಿಮ್ಮ ಮನಸ್ಸಿನ ಸೈಕಲಾಜಿಕಲ್ ಎಫೆಕ್ಟ್ ಆಗುತ್ತೆ. ಮತ್ತೆ ಸ್ಟಾರ್ ಸಂಸ್ಕೃತಿ, ಸ್ಟಾರ್ಗಳನ್ನ ನನ್ನ ಪ್ರಕಾರ ಸಿನಿಮಾ ಸ್ಟಾರ್ಗಳು ಬೇರೆಯವ್ರಿಗಿಂತ ಏನು ವಿಶೇಷವಾಗಿ ಏನಿಲ್ಲ. ಸಿನಿಮಾ ಸ್ಟಾರ್ಗಳು ನಮಗೆ ಇವತ್ತಿನ ದಿನ ಹೆಂಗೆ ನಮಗೆ 1,00,000 ವರ್ಷಗಳಿಂದ ಕಲೆ ಇದೆ ಜಗದೀಶ್ ಅವರೇ, ಆದರೆ 100 ವರ್ಷಗಳಿಂದ ಮಾತ್ರ ಈ ಸಿನಿಮಾ ಹೀರೋಗಳು ಎಲ್ಲ ಲಕ್ಷಾಂತರ ಕಲೆಯ ರೂಪಗಳು ಬಿಟ್ಟು ಈ ಸಿನಿಮಾ ಹೀರೋಗಳಿಗೆ ಬಿಲ್ಡಪ್ ಸಿಕ್ಕಿದೆ. ಅದು ಯೋಗ್ಯತೆ ಮೀರಿ, ಅರ್ಹತೆ ಮೀರಿದ್ದು, ಅದನ್ನ ನಾವು ಬದಲಾಯಿಸಬೇಕು. ಆ ಸ್ಟಾರ್ಡಮ್ ನನಗೆ ಎಷ್ಟೋ ದುಡ್ಡಿದೆ, ಎಷ್ಟೋ ಫ್ಯಾಂಡಮ್ ಇದೆ, ಎಷ್ಟೋ ದೊಡ್ಡ ಮನುಷ್ಯ, ನಾನು ಸಮಾಜಕ್ಕೆ ಮೀರಿದ್ದೀನಿ ಅಂತ ಆ ಒಂದು ಅಮಲು, ಆ ಒಂದು ಮದ,
ಆ ಒಂದು ಭ್ರಮೆ ತಲೆಗೆ ಹೋದ್ಮೇಲೆ ಅದು ಒಳ್ಳೆ ಸರ್ಕಲ್ ಇಲ್ಲ, ಒಳ್ಳೆ ಒಂದು ಅದನ್ನು ನಿಯಂತ್ರಣ ಮಾಡೋಕ್ಕೆ ನಿಮ್ಗೆ ಒಳ್ಳೆ ಸೋಷಿಯಲ್ ನೆಟ್ವರ್ಕ್ ಇಲ್ಲ ಅಂದಾಗ ಅದು ಕೂಡ ಯಾರ ತಲೆಗೂ ಹೋಗಿ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಬರದೇ ಇದ್ದಾಗ ನಾನು ಏನು ಮಾಡಿದ್ರು ನಾನು ಎಸ್ಕೇಪ್ ಆಗ್ಬೋದು ಅನ್ನೋ ಮನಸ್ಥಿತಿ ಭಾಳ ಸಮಸ್ಯೆ. ಸೊ ಇವೆಲ್ಲ ಕಾರಣಗಳು. ಇಂಥ ಒಂದು ವ್ಯಕ್ತಿಗಳನ್ನ ಕಟ್ಟೋದು ಅವ್ರ ವ್ಯಕ್ತಿತ್ವ, ಅವರ ಒಂದು ಪರ್ಸನಲ್ ಪ್ರಾಬ್ಲಮ್ಸ್ ಇರ್ಬೋದು, ಸೈಕಲಾಜಿಕಲ್ ಇಶ್ಯೂಸ್, ಬೇರೆ ಬೇರೆ ಸಮಸ್ಯೆಗಳು. ಆದರೆ ನಾವು ಸಮಾಜವಾಗಿ ಇಂಥವನ್ನೆಲ್ಲ ಕಟ್ತೇವೆ. ಸಮಾಜವಾಗಿ ವಿ ಆಸ್ ಅ ಸೊಸೈಟಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಸ್ಟಾರ್ ಕಲ್ಚರ್, ವೈಲೆನ್ಸ್ ಕಲ್ಚರ್ ಆಗಿರ್ಬೋದು, ಟಾಕ್ಸಿಕ್ ಮ್ಯಾಸ್ಕ್ಯುಲಿನಿಟಿ, ಇವೆಲ್ಲ ವಿಷಕಾರಿ ಪುರುಷತ್ವ, ಇದೆಲ್ಲ ನಾವೇನು ಒಂದು ವ್ಯಕ್ತಿನೂ ಇದೆ ಅಂತ ಅಲ್ಲ, ನಾವು ಒಂದು ಸಮಾಜ ಇದನ್ನು ಪ್ರಮೋಟ್ ಮಾಡ್ತೀನಿ, ಅದನ್ನ ನಾವು ಕಡಿವಾಣ ಹಾಕಬೇಕು. ಓಕೆ. ಆದರೆ ಎಷ್ಟೋ ಜನ ಅಭಿಮಾನಿಗಳು ನೀವು ನೋಡ್ತಾ ಇದ್ದೀರಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು ಅಥವಾ ಬೇರೆ ಬೇರೆ ಮೀಡಿಯಾಗಳಲ್ಲಿರ್ಬೋದು, ಅಂಥ ನಟರುಗಳನ್ನೇ ಇನ್ನೂ ಒಂದ್ಸರಿ ಜೈಲಿಗೆ ಹೋಗಿ ಬಂದ್ರೂ ಕೂಡ ಅಂಥ ನಟರನ್ನೇ ಮತ್ತೆ ಮೆರೆಸ್ತಾರೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ ನೋಡಿ ಜಗದೀಶ್ ಅವರೇ, ಜನ ಸಿನಿಮಾದಲ್ಲಿ ಅಭಿಮಾನಿಗಳು, ನನಗೆ ಸಿನಿಮಾ ಸ್ಟಾರ್ಗಳಿಗೆ, ನಟರಿಗೆ ಅಭಿಮಾನಿಗಳು ಇರೋದೇ ಅರ್ಥ ಇಲ್ಲ. ನನಗೆ ಸಿನಿಮಾ ಸ್ಟಾರು, ಕ್ರಿಕೆಟ್ ಆಟಗಾರ, ಶ್ರೀಮಂತ ಉದ್ಯಮಿ, ರಾಜಕಾರಣಿಗಳು ಏನಕ್ಕೆ ಅಭಿಮಾನಿ? ನಮಗೆ ನಿಸ್ವಾರ್ಥವಾಗಿ ಸಮಾನತೆಗೋಸ್ಕರ ಸೇವೆ ಮಾಡೋರು ಅಭಿಮಾನಿ ಆಗೋಣ, ಅದು ಬೇರೆ ಪ್ರಶ್ನೆ. ಆದರೆ ಎರಡನೇದು ಏನಾಗುತ್ತೆ ಅಂದರೆ, ಅಭಿಮಾನಿಗಳು ನಿಮ್ಮ ಗುಣ ನೋಡಿಕೊಂಡು, ನಿಮ್ಮ ಲಕ್ಷಣ ನೋಡ್ಕೊಂಡು, ನಿಮ್ಮ ವಿಚಾರ ನೋಡ್ಕೊಂಡು ಅಭಿಮಾನಿ ಆಗಿಲ್ಲ, ನೀವು ಮಾಡೋ ಪಾತ್ರ ನೋಡ್ಕೊಂಡು ಅಭಿಮಾನಿ ಆಗಿದೆ. ನಿಜ. ಸೊ ನೀವು ಒಂದು ಅಂಥ ಪಾತ್ರ, ಅಂಥ ಬಿಲ್ಡಪ್, ಹೀರೋಯಿಸಮ್, ಒಡೆಯೋದು ಬಡಿಯೋದು ಮಾಡಿದ್ರೆ ಅವ್ರು ಬಂದು ನೋಡ್ತಾರೆ. ನೀ ಜೈಲ್ಗೆ ಹೋಗದೇ ಇರೋ ಅವ್ರು ಬಂದು ನೋಡ್ತಾರೆ. ನಂದು ಕೂಡ ನನಗೆ ಎಷ್ಟೋ ವಿವಾದಗಳಾಗಿದೆ, ಆದರೆ ನಂದು ಒಳ್ಳೆ ಒಂದು ಸಿನಿಮಾ, ಅದು ಹೊಡೆಯೋದು ಬಡಿಯೋದಲ್ಲ, ನಂದು ಏನೋ ಒಂದು ಒಳ್ಳೆ ಕತೆ, ಒಳ್ಳೆ ಸ್ಟೋರಿ ಇರೋದು, ವಿವಾದ ಆದ್ರೂ ಕೂಡ ನೋಡೋಣ ಬಾರೋ, ಏನೋ ಒಂದು ಒಳ್ಳೆ ಸಿನಿಮಾ ಇರ್ಬೋದು, ಕತೆ ಚೆನ್ನಾಗಿರ್ಬೋದು ಅಂತ ಒಂದು ನೋಡ್ತಾರೆ. ಸಿನಿಮಾ ಅಂದ್ರೆ ಆ ಆಕ್ಟರಿನ ಗುಣ ನೋಡ್ಕೊಂಡು ಯಾರು ಸಿನಿಮಾ ರಂಗಕ್ಕೆ ಹೋಗಲ್ಲ. ಆ ಕಥೆಯಿನ ಕ್ಯಾರೆಕ್ಟರು, ಆ ಕಥೆಯಿನ ಕ್ಯಾರೆಕ್ಟರ್ನಿಂದ ಇಷ್ಟ ಆಗಿರೋದು, ಆ ಕತೆ ಚೆನ್ನಾಗಿದೆ, ಆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಜನ ನೋಡ್ತಾರೆ. ಸೊ ನಿಮ್ಮ ಗುಣಗಳಿಂದ ಇಷ್ಟ ಮಾಡಿಲ್ಲ ಅಂದ ತಕ್ಷಣ ನಿಮ್ಮ ಒಂದು ರೀತಿಯ ಲೋಪದೋಷಗಳಿಂದ ಅವ್ರು ಇಷ್ಟ ಆಗದೇ ಇರ್ಬೋದು. ಅವ್ರಿಗೆ ನಿಮ್ಮ ಲೋಪದೋಷಗಳಿದ್ರೂ ಸಹ ನಿಮ್ಮನ್ನ ಕ್ಯಾರೆಕ್ಟರ್ ಇಷ್ಟ, ಪಾತ್ರ ಇಷ್ಟ ಮಾಡ್ಕೊಂಡು ಅವ್ರು ನೋಡ್ಬೋದು. ಸೊ ನಾವು ನಿಮ್ಮ ಗುಣಗಳು ನೋಡ್ಕೊಂಡು ಅವ್ರು ಇಷ್ಟಪಟ್ಟಿಲ್ಲ ಅಂದಮೇಲೆ ನಿಮ್ಮ ಲೋಪದೋಷಗಳು ನೋಡ್ಕೊಂಡು ನಿಮ್ಮನ್ನು ಬಿಡ್ತಾರೆ ಅಂತ ನಾವು ಭ್ರಮೆ ಇಟ್ಕೊಳಕ್ಕಾಗಲ್ಲ. ನಿಜ. ಅರ್ಥ ಆಯ್ತಲ್ಲ ಹೇಳಿ? ಗೊತ್ತಾಯ್ತು. ಅಂದ್ರೆ ಚೇತನ್ ಅವರೇ, ಎಷ್ಟೋ ಸರಿ ನೇರವಾಗಿ ಮಾತಾಡೋದೇ ಒಂದ್ಸರಿ ಒಂಚೂರು ಕಷ್ಟ ಆಗ್ಬಿಡುತ್ತೆ ಇದರಲ್ಲಿ. ಬಟ್ ನನಗೆ ಖುಷಿ ಆಗೋದೇನಪ್ಪ ಅಂತಂದರೆ, ಚೇತನ್ನ ಎಲ್ಲ ವಿಚಾರಗಳನ್ನು ಒಂದು ರೆಸ್ಪಾಂಡ್ ಮಾಡ್ತಾರೆ. ಈ ಕೆಲವು ಸಾಮಾಜಿಕ ಜವಾಬ್ದಾರಿಯನ್ನು ಹೊಂದಿದ ಮೇಲೆ ಎಲ್ಲ ವಿಚಾರಕ್ಕೂ ನಾವು ಕೆಲವು ಸರಿ ರೆಸ್ಪಾಂಡ್ ಮಾಡಬೇಕಾಗತ್ತೆ, ಅಂದರೆ ಹಿತದೃಷ್ಟಿಯಿಂದ. ಜಗದೀಶ್, ನಾನು ಪ್ರತಿಯೊಂದು ವಿಚಾರ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ, ಆದರೆ ಆ ವಿಚಾರ ನನ್ನ ಅಭಿಪ್ರಾಯ ಅಷ್ಟೇ ಅಲ್ಲ, ಆ ವಿಚಾರ ಒಂದು ಪ್ರತಿರೋಧದ ಅಭಿಪ್ರಾಯ. ಅಂದರೆ ಪವರ್ ಸ್ಟ್ರಕ್ಚರ್ ಒಂದಿರುತ್ತೆ, ಆಳುವ ವರ್ಗ ಮತ್ತು ತಳ ಸಮುದಾಯ, ಅಥವಾ ಶ್ರೀಮಂತ ವರ್ಗ, ಬಡವರು, ಅಥವಾ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರು, ಸಲಿಂಗ ಪ್ರೇಮಿ, ಈ ಒಂದು ಪವರ್ ಕನ್ಸ್ಟ್ರಕ್ಟ್ನಲ್ಲಿ ನಾನು ಪ್ರತಿರೋಧದಿಂದ ಮಾತಾಡ್ತೀನಿ. ನಾನು ಇದು ನನ್ನ ಅಭಿಪ್ರಾಯ, ನನಗನ್ಸಿದ್ದು ಹಿಂಗೆ ಹಂಗೆ ಅಂತಲ್ಲ, ನಾನು ಪ್ರತಿರೋಧದಿಂದ ಪ್ರತಿಯೊಂದು ವಿಚಾರನೂ ಮಾತಾಡಿದಾಗ ಅದರಲ್ಲಿ ಒಂದು ಉತ್ತಮ ಸಮಾಜದ ಕನಸು, ಒಂದು ಪರಿವರ್ತನೆಯ ಕನಸು. ಸೊ ಆ ದೃಷ್ಟಿಕೋನದಿಂದ ನಮ್ಮ ವಿಚಾರಗಳನ್ನ ಜೀರ್ಣಿಸ್ಕೊಳ್ಳೋ ಕಷ್ಟ ಆದರೂ ಕೂಡ ಹಂತವಾಗಿ 10 ವರ್ಷಕ್ಕೆ, 15-20 ವರ್ಷಕ್ಕೆ ಇದೇ ಸತ್ಯ ಇದೆ, ಇದರಲ್ಲಿ ಸತ್ಯ ಇದೆ, ಇದನ್ನು ಅರ್ಥ ಮಾಡ್ಕೋಬೇಕು, ಇದರಿಂದ ನಮಗೆ ಬದಲಾವಣೆ ಆಗ್ಬೋದು ಅಂತ ಜನನೂ ಕೂಡ ಒಪ್ಕೊಳ್ಳೋಕೆ ಶುರು ಮಾಡ್ತಾರೆ. ಓಕೆ. ಈಗ ಹಾಸನ್ ಪೆನ್ಡ್ರೈವ್ ಪ್ರಕರಣವನ್ನೇ ನಾವು ನೋಡೋದಾದ್ರೆ, ಸಾಕಷ್ಟು ಜನ ಅದ್ರ ಬಗ್ಗೆ ಮಾತನೇ ಆಡಿಲ್ಲ. ಗೊತ್ತಿದ್ದು ಕೂಡ ಕೆಲವು ಅಂದರೆ ಆರೋಪನೇ ಇರ್ಬೋದು, ಆದರೆ ಆ ವಿಚಾರದ ಬಗ್ಗೆ ಮೌನ ವಹಿಸಿದ್ರು. ಚೇತನ್ ಅವರ ಅಭಿಪ್ರಾಯ ಇದ್ರ ಬಗ್ಗೆ? ನಮಗೆ ಇವಾಗ ದರ್ಶನ್ ಅವ್ರ ಪ್ರಕರಣ ನೋಡಿದ್ರೆ, ಅದು ಒಂದು ದಿನ, ಅದು ಬಹಳ ಕೊಲೆ ಅನ್ನೋದು ಬಹಳ ಗಂಭೀರ ಆರೋಪ. ಬಟ್ ಈ ಒಂದು 300 ಜನ ಮಹಿಳೆಯನ್ನ ಲೈಂಗಿಕ ದೌರ್ಜನ್ಯ ಆಗಿದೆ, ಬಳಸ್ಕೊಂಡಿದ್ದಾರೆ, ಒಂದು ದಿನ ಅಲ್ಲ, ವರ್ಷಾನ್ಗಟ್ಲೆ ಒಂದು ರೀತಿಯ ಒಂದು ಸರ್ವಾಧಿಕಾರಿ ರೀತಿಯಲ್ಲಿ, ಅಥವಾ ಒಂದು ಆಳುವ ವರ್ಗದ ಭೂಮಾಲೀಕತ್ವ, ಒಂದು ರಾಜಕೀಯ ಪ್ರಾಬಲ್ಯದಿಂದ ಈ ಮಹಿಳೆಯರನ್ನ ಬಳಸ್ಕೊಳ್ಳಲಾಗಿದೆ ಅನ್ನೋದು ಬಹಳ ಗಂಭೀರವಾದ ಆರೋಪಗಳು, ಬಹಳ ಒಂದು ಕಪ್ಪು ಚುಕ್ಕಿಯ ಆರೋಪಗಳು. ನಮಗೆ ದೇವದಾಸಿ ಪದ್ಧತಿ ಅಂತ ನಮಗೆ ಬಹಳ ವರ್ಷಗಳಿಂದ, ಶತಮಾನಗಳಿಂದ ಇದೆ ಕರ್ನಾಟಕದ 15 ಜಿಲ್ಲೆಗಳಲ್ಲಿ. ಆ ದೇವದಾಸಿ ಪದ್ಧತಿ ಅಂದಾಗ ಭೂಮಾಲಿಕ ಮತ್ತೆ ಪೂಜಾರಿಯ ಗಂಡಸರು ನಮ್ಮ ದಲಿತ ಆದಿವಾಸಿ ಮಹಿಳೆಯರನ್ನ ದೈಹಿಕವಾಗಿ ಬಳಸ್ಕೊಂಡಿದ್ದಾರೆ, ಅವ್ರನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನ ನಮಗೆ ಇವತ್ತಿನ ದಿನ ಈ ಒಂದು ಭೂಮಾಲಿಕತ್ವ ಮತ್ತೆ ರಾಜಕೀಯ ಒಂದು ಫಸ್ಟ್ ಫ್ಯಾಮಿಲಿ ಅಂದ್ರೆ ಪ್ರಧಾನಮಂತ್ರಿಯ ಮೊಮ್ಮಗನೇ ಈ ರೀತಿ ಸರ್ವಾಧಿಕಾರಿ ಧೋರಣೆ ಬೇಡ ಅಂದ್ರೂ ಕೂಡ ಜನನ ಬಳಸ್ಕೊಂಡು ಅವ್ರನ್ನ ಅವಮಾನಿಸ್ಬೇಕು ಅಂತ ರೆಕಾರ್ಡ್ ಮಾಡಿರೋ ಆರೋಪ ಏನಿದೆಯೋ ಬಹಳ ಗಂಭೀರವಾದ ಆರೋಪ.
ಭಾಳ ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿದರೆ ಮೂರು ಅತ್ಯಾಚಾರ ಆರೋಪಗಳಿದೆ. ಇವೆಲ್ಲ ಒಂದು ಸೀರಿಯಸ್ ಅಲಿಗೇಷನ್ಸು. ಅದಾದ್ಮೇಲೆ ಅದನ್ನು 1 ತಿಂಗಳು ಸಹ ಅದನ್ನು ಪಲಾಯನವಾದಾಗೆ ತಲೆಮರೆಸ್ಕೊಂಡಿರೋದು ಕೂಡ ಈ ಸನ್ನಿವೇಶದಲ್ಲಿ ಒಳ್ಳೇದಲ್ಲ. ನಾವು ಏನೇ ತಪ್ಪುಗಳು ಆದ್ಮೇಲೂ ಕೂಡ ಆ ತಪ್ಪು ಹೊರಗೆ ಬಂದಾಗ ಅದನ್ನ ಹೆಂಗೆ ಎದುರಿಸ್ತೀವಿ, ಅದನ್ನ ಹೆಂಗೆ ಒಂದು ರೀತಿ ನಾವು ನ್ಯಾಯಬದ್ಧವಾಗಿ ಆಗಬೇಕು ಅಂತ ಫೈಟ್ ಮಾಡ್ತೀವಿ, ಅದು ನಮ್ಮ ಲಕ್ಷಣ ತೋರಿಸುತ್ತೆ. ಸೊ ತಪ್ಪುಗಳು ಆಗಿದ್ದು ಇಲ್ವೋ ನೋಡಬೇಕು. ಬಟ್ ತಪ್ಪು ಆರೋಪ ಬಂದ ಮೇಲೆ 1 ತಿಂಗಳು ಎಸ್ಕೇಪ್ ಆಗೋದಿರುತ್ತಲ್ಲ, ಅದು ಯಾರು ಕೂಡ ಒಪ್ಪಲ್ಲ. ಅದು ಅವರ ಕುಟುಂಬದವರು ಒಪ್ಪಲ್ಲ, ಅವರ ಪಕ್ಷದವರು ಕೂಡ ಒಪ್ಪಲ್ಲ. ಇದು ಒಂದು ಬಹಳ ದೊಡ್ಡ ನಮ್ಗೆ ಹೇಗೆ ದರ್ಶನ್ ವಿಚಾರದಲ್ಲಿ ಇಡೀ ಚಿತ್ರರಂಗದೇ ಕಪ್ಚುಕ್ಕೆ. ಯಾಕೆ ಹೇಳ್ತೀನಿ ಕಪ್ಚುಕ್ಕೆ ಅಂದ್ರೆ, ಚಿತ್ರರಂಗ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂದ್ಕೊಂಡು, ಶಂಕರ್ ನಾಗ್ ಅಂದ್ಕೊಂಡು, ಸಿದ್ಧಲಿಂಗಯ್ಯ ಅಂದ್ಕೊಂಡು ಅವರೆಲ್ಲ ಒಳ್ಳೆತನ ಉಪಯೋಗಿಸ್ಕೊಂಡು ಅದನ್ನ ಒಂದು ಪ್ಲಸ್ ಆಗಿ ನೋಡುತ್ತೆ. ಖಂಡಿತ. ಸೊ ದರ್ಶನ್ದು ಮೈನಸ್ಸು ಕೂಡ ಸೇರಿಸ್ಕೋಬೇಕು ಸಿನಿಮಾ ರಂಗ. ನೀವು ಒಳ್ಳೇದು ಮಾತ್ರ ಸಿನಿಮಾ ರಂಗ, ಕೆಟ್ಟದಾದ್ರೆ ಸಿನಿಮಾ ರಂಗ ಅಲ್ಲ ಅಂತ ಹೇಳಕ್ಕಾಗಲ್ಲ. ಎಲ್ಲ ತಗೋಬೇಕು ಅಥವಾ ಎಲ್ಲ ಬೇಡ ಅಂತ ಹೇಳಬೇಕು. ಇದನ್ನ ಒಳ್ಳೆ ತಗೊಂಡ್ಬಿಟ್ಟು ಕೆಟ್ಟ ತಗೊಳಕ್ಕಾಗಲ್ಲ ಅಂತ ನೋಡಿ. ಸೊ ನಮಗೆ ಇದು ಒಂದು ಸಿನಿಮಾ ರಂಗಕ್ಕೆ, ಹೇಗೆ ದರ್ಶನ್ದು ಒಂದು ಸಿನಿಮಾ ರಂಗಕ್ಕೂ ಕಪ್ಚುಕ್ಕೇನೋ, ಈ ಒಂದು ಹಾಸನದಲ್ಲಿ ಹೊಳೆ ನರಸೀಪುರ JDS ದೇವೇಗೌಡರ ಕುಟುಂಬಕ್ಕೆ ಈ ಒಂದು ಪ್ರಜ್ವಲ್ ದರ್ಶನ್ 2011ರಲ್ಲೇ ಒಂದ್ಸರಿ ಜೈಲನ್ನ ನೋಡಿ ಬಂದಿದ್ರು. ಅಂದ್ರೆ ಜೈಲಿಗೆ ಹೋಗೋದಕ್ಕೆ ಸಾಕಷ್ಟು ಕಾರಣಗಳಿರುತ್ತೆ. ಅಂದ್ರೆ ಈಗ ನೀವು ಕೂಡ ಜೈಲಿಗೆ ಹೋಗಿದ್ದೀರಿ, ಆದ್ರೆ ಅದಕ್ಕೆ ಕಾರಣ ಬೇರೆ. ಹೌದೌದು. ಸೊ ಅನ್ಯಾಯ ವಿರುದ್ಧ ನಿಂತ್ಕೊಂಡು ಜೈಲಿಗೆ ಹೋಗಿರೋದು, ಕಾನೂನು ಉಲ್ಲಂಘನೆ ಮಾಡಿ ಜೈಲಿಗೆ ಹೋಗಿಲ್ಲ, ಸತ್ಯ ನೋಡಿದು ಜೈಲಿಗೆ ಹೋಗಿದ್ದೀವಿ, ನಿಜ. ಬಟ್ ಈ ಮನುಷ್ಯನ ವಿಚಾರದಲ್ಲಿ ಈ ಕಾರಣ ಅದಲ್ಲ, ಇದು ಬೇರೆದ್ದೇ ಕಾರಣ. ಈಗ ಮೊದಲು ಹೆಂಡತಿ ಹೊಡೆದಿರೋ ಕೇಸಲ್ಲಿ ಜೈಲಿಗೆ ಹೋದ್ರೆ ಅವಾಗ ಏನು ಕಲೀಲಿಲ್ವಾ ಮನುಷ್ಯ ಏನಂತ? 28 ದಿನ ಜೈಲಲ್ಲಿ ಇದ್ರು ಅಂತ ಕೇಳಿದೆ. ಅವಾಗೂ ಬಹಳ ವಿರೋಧನೂ ಇದೆ. ಸಿನಿಮಾ ರಂಗ ಸ್ವಲ್ಪ ಪ್ರೊಟೆಕ್ಟ್ ಮಾಡಿದ್ರು. ಹೌದು, ಸಿನಿಮಾ ರಂಗ ಸ್ವಲ್ಪ ಅದನ್ನ ಜಸ್ಟಿಫೈ, ಅದು ಮೊದಲನೇ ಸರಿ ಆಗಿರ್ಬೋದು ತಪ್ಪು ದೊಡ್ಡದಾಗಿ, ಬಟ್ ಸಿನಿಮಾ ರಂಗ ಬಹಳ ಪ್ರೊಟೆಕ್ಟ್ ಮಾಡ್ತು. ದರ್ಶನ್ ಅವರು ಜೈಲಿಂದ ಹೊರಗೆ ಬಂದ್ಮೇಲೆ ನಾನು ಕೇಳಿದ್ದೀನಿ ನೋಡಿ ಇಂಟರ್ವ್ಯೂಗಳನ್ನ, ಅವರು ಕೂಡ ನಾನು ಇದನ್ನ ನಿಜವಾಗ್ಲೂ ತಪ್ಪಾಗಿದೆ, ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ, ನಾನು ಇದನ್ನ ಪಶ್ಚಾತ್ತಾಪ ಪಡ್ತೀನಿ, ಪರಿವರ್ತನೆ ಆಗ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವಾಗ ಅವ್ರು ಮಾತಾಡಿದಾಗ ಆ ಮಾತಲ್ಲಿ ಅವ್ರ ಮನಸ್ಸಲ್ಲಿ ಸತ್ಯ ಇತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಹೌದು. ಆದರೆ ಅದರ ತಕ್ಕಂತೆ ಈ 15 ವರ್ಷಗಳಿಂದ 13 ವರ್ಷಗಳಿಂದ ಕಾಣಿಲ್ಲ. ಅದನ್ನ ಮರೆತುಬಿಟ್ಟು ಬಹಳ ಒಂದು ಇದು ಬಹಳ ರನ್ನಿಂಗ್ ವಿತ್ ಲಾ ಆಗಿದೆ. ಎಲ್ಲ ಹೊಡೆಯೋದು ಬಡಿಯೋದು ಬೇರೆ ಬೇರೆ ಸಮಸ್ಯೆಗಳು ನಡೀತಾನೆ ಇದೆ. ಸೊ ನಮಗೆ ಈ ವಿಚಾರದಲ್ಲಿ ಆದರೆ ಸಿನಿಮಾ ಅದು ಒಂದು ಸಾರಥಿ ಬಂತಲ್ಲ, ದೊಡ್ಡ ಹಿಟ್ ಆಯ್ತು. ಹೌದು. ಸೊ ಸಿನಿಮಾ ಸಾರಥಿ ದೊಡ್ಡ ಹಿಟ್ ಆಗತ್ತೆ ನೀವು ಜೈಲಿಂದ ಬಂದ ಮೇಲೂ ಕೂಡ. ಅಂದ್ರೆ ನಾಳೆ ದಿನ ಜೈಲಿಂದ ಹೊರಗೆ ಬಂದು ನಾಳೆ ದಿನ ಏನಾದರೂ ಇದು ಬಂದ್ರು, ಒಂದು ಕ್ಲೀನ್ ಶೀಟ್ ಆಗಲಿ ಅಥವಾ ಜೈಲಿಗೆ ಹೋಗಿ ಬಂದು ಏನೇ ಇದ್ರು, ನಾಳೆ ದಿನ ಒಂದು ಸಿನಿಮಾ ಮಾಡ್ತಾರೆ ದರ್ಶನ್ ಜೊತೆ, ಅದು ಹಿಟ್ ಆಗಲ್ಲ ಅಂತ ನಾನು ಹೇಳಕ್ಕಾಗಲ್ಲ. ಖಂಡಿತ. ಜನನೂ ಮರೀತಾರೆ. ಮತ್ತೆ ಜನ ಹೋಗೋದು ಒಂದು ಒಳ್ಳೆ ಕತೆ, ಒಳ್ಳೆ ಬಿಲ್ಡಪ್, ಒಳ್ಳೆ ಹೀರೋಯಿಸಮ್, ಒಳ್ಳೆ ಗ್ಲಾಮರ್ಗೋಸ್ಕರ ಈ ಫ್ಯಾನ್ಸ್ ಹೋಗ್ತಾರೆ ಹೊರತು ದರ್ಶನ್ ಸಿನಿಮಾಗೆ. ಅದನ್ನ ಕಂಟೆಂಟ್ಗಿಂತ ಈ ಬಿಲ್ಡಪ್, ಅಂತ ಬಿಲ್ಡಪ್ ಸಿನಿಮಾ ಮಾಡಿದ್ರೆ, ಅಂತ ಕ್ಯಾರೆಕ್ಟರ್ ಮಾಡಿದ್ರೆ ಮತ್ತೆ ಹೋಗಿ ನೋಡ್ಕೊಂಡು ವಿಸಲ್ ಹೊಡ್ಕೊಂಡ್ ಬರ್ತಾರೆ. ಸೊ ಅದೇ ನನಗೆ ಈ ಥರ ಗುಣಗಳಿಂದ ಯಾರು ಇಷ್ಟಪಟ್ಟಿಲ್ಲ, ಈ ಥರ ಲೋಪದೋಷಗಳಿಂದ ಯಾರು ಬಿಡದೇ ಇರ್ಬೋದು ಅಷ್ಟೊಂದು ಜನ. ಜನಸಾಮಾನ್ಯರಲ್ಲಿ ಒಂದು ಕಪ್ಚುಕ್ಕೆ ಬಂದಿದೆ. ಜನಸಾಮಾನ್ಯರಲ್ಲಿ ಇದು ಒಂದು ರೀತಿಯ ಬಹಳ ರೆಪ್ಯುಟೇಷನ್ ಅವನಿಗೆ ಮಾನಹಾನಿ ಆಗಿದೆ. ಆದರೆ ಸಿನಿಮಾ ಜನಸಾಮಾನ್ಯರು ಒಂದ್ ಕಡೆ ಸಿನಿಮಾ ರಂಗ, ಇನ್ನೊಂದ್ ಕಡೆ ಸೌತ್ ಸಿನಿ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಈಗ ಬಾಲಿವುಡ್ ಹಾಲಿವುಡ್ಗೆ ನಾವು ಕಾಂಪಿಟೇಷನ್ ಕೊಡೋ ಮಟ್ಟದಲ್ಲಿ ಬೆಳೀತಾ ಇದೆ. ಈ ನಡುವೆ ನಮ್ಮಲ್ಲೇ ಈ ತರ ಒಂದು ಕಪ್ಚುಕ್ಕೆ ಬರೋದು, ಅದು ಬರುತ್ತೆ. ಇದು ಯಾರು ಬೇಕು ಅಂತ ಕೇಳ್ಕೊಂಡ್ ಬಂದಿಲ್ಲ. ಇದು ಒಂದು ರೀತಿ ಆಗುತ್ತೆ. ಇದನ್ನ ನಾವು ಮುಂದೆ ಆಗದಂಗೆ ನೋಡ್ಕೋಬೇಕು, ಪ್ರೊಟೆಕ್ಟಿವ್ ಮೆಷರ್ಸ್ ಮಾಡಬೇಕು. ಈ ಸ್ಟಾರ್ ಕಲ್ಚರ್ ಮೇಲೆ ಒಂದು ಕಡಿವಾಣ ಹಾಕಬೇಕು. ಈ ಒಂದು ವೈಲೆನ್ಸ್ ಕಲ್ಚರು, ವಿಷಕಾರಿ ಪುರುಷತ್ವಕ್ಕೆ ನಾವು ಸರಿಪಡಿಸಿ ನಾವು ಲಿಂಗ ಸಮಾನತೆಯ ಪಾಠಗಳು ಕಲಿಸ್ಬೇಕು ಕ್ಲಾಸಸ್ಗಳಲ್ಲಿ. ನಮಗೆ ಬೇರೆ ಬೇರೆದೆಲ್ಲ ನಾವು ದಾರಿಗಳು, ಪ್ರೊಟೆಕ್ಟಿವ್ ಮತ್ತೆ ಪ್ರಿವೆಂಟಿವ್ ಮತ್ತೆ ಪ್ರೋಆಕ್ಟಿವ್ ಮೆಷರ್ಸ್ ನಾವು ಯೋಚನೆ ಮಾಡಬೇಕು ಹೊರತು ನಾವು ಇದಾಗಿದೆ ಅದು ಕೋರ್ಟ್ನಲ್ಲಿ ಆಗ್ಬಿಟ್ಟ ತಕ್ಷಣ ಮುಗಿದೋಯ್ತು ಅಲ್ಲ. ಸಿನಿಮಾ ರಂಗ ಇದರಿಂದ ಏನು ಕಲಿಯುತ್ತೆ, ಆತ್ಮಾವಲೋಕನ ಏನು ಮಾಡಿಕೊಂಡು ನಾವು ಏನು ಇದರಿಂದ ಏನು ಮುಂದೆ ಆಗದಂಗೆ ನಾವೇನು ಮಾಡ್ಬೋದು, ಇಂಥ ಸ್ಟಾರ್ಗಳನ್ನ ಅಥವಾ ಇಂಥ ನಿಜ ಜೀವನದ ಖಳನಾಯಕದ ಆರೋಪ ಇರೋ ವ್ಯಕ್ತಿಗಳನ್ನ ಸೃಷ್ಟಿ ಮಾಡೋದು ಬರೀ ಅವ್ರ ಮನಸ್ಸಿನಲ್ಲಿ, ಅವ್ರ ಮನೇಲಿ ಅಥವಾ ಅವರ ಒಂದು ಫ್ಯಾನ್ಗಳಿಂದ, ಅವ್ರ ಸರ್ಕಲ್ಗಳಿಂದ ಅಷ್ಟೇ ಅಲ್ಲ, ಇಡೀ ಸಮಾಜ ಇಂಥವ್ರನ್ನ ಸೃಷ್ಟಿ ಮಾಡ್ತಾರೆ. ಸೊ ನಾವೆಲ್ಲರೂ ಕೂಡ ಇದರಲ್ಲಿ ಒಂದು ಆತ್ಮಾವಲೋಕನ ಮಾಡಿ, ಚಿತ್ರರಂಗ ಬಹಳ ಮುಖ್ಯವಾಗಿ ಇದರಿಂದ ಏನು ಕಲಿಬಹುದು, ಇದಾಗದೇ ಇರಂಗೆ ಹೆಂಗೆ ನೋಡ್ಕೋಬಹುದು, ಮತ್ತೆ ನಾವು ಕೂಡ ವ್ಯಾಲ್ಯೂ ಕೊಡಬೇಕು ಅಂದರೆ ನಾನು ಹೇಳ್ತೀನಿ, ತಳಮಟ್ಟದಿಂದ ಏರಿಸೋದು, ಮೇಲಿಂದ ಇಳಿಸೋದು. ರೈಟರ್ಸು, ಡೈರೆಕ್ಟರ್ಸು ಇಂಥವ್ರನ್ನ ಕ್ರಿಯೇಟಿವ್ನ ಬೆಳೆಸ್ಬೇಕು. ಸ್ಟಾರ್ಗಳನ್ನೆಲ್ಲ ಸ್ವಲ್ಪ ಇಳಿಸ್ಬೇಕು. ಇವ್ರೇ ಆದ್ರೆ ಏನ್ ಆಕಾಶದಿಂದ ಉದುರಿದ್ರ? ನಿಜ. ಎಲ್ಲರೂ ಸರಿಸಮಾನ ಇಲ್ಲಿ. ನಿಮ್ಗೆ ನಿಮ್ಮ ಯೋಗ್ಯತೆ ಮೀರಿ ನಿಮ್ಮ ಬಿಲ್ಡಪ್, ಅದೊಮ್ಮೆ ನಿಮ್ ತಲೆ ಬೇರೆ ಹೋಗುತ್ತೆ. ಹೆಂಗದು ಒಪ್ಪಕ್ಕಾಗತ್ತೆ?
ಅಲ್ವಾ? ಬಹುಶಃ ಇಂಥ ಸ್ಟಾರ್ಗಳಿಗೆಲ್ಲ ಈ ತಲೆಯಲ್ಲಿ ಕುಂತು ಬಿಡುತ್ತೇನೋ, ನಮಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಥವಾ ಈ ಥರದ್ದು ನಮ್ಮ ಅಭಿಮಾನಿ ಬಳಗ ದೊಡ್ಡದಿದೆ, ನಮ್ಮನ್ನು ಯಾರು ಕೂಡ ಮುಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ. ನಮಗೆ ಹಾ. ಒಳ್ಳೆ ಸೋಷಲ್ ಸರ್ಕಲ್ ಇರಬೇಕು. ಒಳ್ಳೆ ಒಂದು ಇಂಟರ್ವ್ಯೂನಲ್ಲಿ ಕೇಳದೆ ನಾನು ದರ್ಶನ್ ಅವ್ರು ಮಾತಾಡ್ತಾ ಇದ್ರು, ನನ್ನ ತಂದೆ ಹೋದ್ಮೇಲೆ ನನಗೆ ಯಾರೋ ನನಗೆ ಒಳ್ಳೆ ಗುಣಗಳು, ವ್ಯಾಲ್ಯೂಗಳು, ದಾರಿ ತೋರಿಸೋರು ಯಾರೋ ಇರಲಿಲ್ಲ, ಅದಕ್ಕೆ ಅವ್ರು ಹೋದ್ಮೇಲೆ ನನಗೆ ಏನು ಕಲಿಲ್ಲ ಅಂತ ಏನೋ ಒಂದು ಮಾತಾಡಿದ್ರು. ಅವ್ರಿಗೆ ಏನಾಗತ್ತೆ ಅಂದ್ರೆ ನಮ್ಗೆ ಯಾರೇ ಒಂದು ವ್ಯಕ್ತಿ ಇರ್ಬೋದು, ಅದೇನು ದರ್ಶನ್ ಒಬ್ಬರೇ ಅಂತ ಅಲ್ಲ. ಎಷ್ಟೋ ಜನ, ನಮ್ಮ ಒಬ್ಬ ರಾಜೇಶ್ ಏನೋ ಹುಡುಗ, ಅವನ ಆದಿವಾಸಿ ಹುಡುಗ, ಅವನು ಫಿಲ್ಮ್ನಲ್ಲಿ ಬಂದ್ಬಿಟ್ಟು ಆಮೇಲೆ ಏನೋ ಒಂದು ಅನಾಹುತ ಆಗಿ ಅವ್ರೇನೋ ಒಂದು ಸೀರಿಯಸ್ ಇಶ್ಯೂ ಆಯ್ತು ನನಗೆ, ಹಳ್ಳಿ ಅದು ಸೀರಿಯಸ್ ಇಶ್ಯೂ ಆಯ್ತು. ಏನಾಗತ್ತೆ ಅಂದ್ರೆ ಫೇಮ್ ಅನ್ನ ಹ್ಯಾಂಡಲ್ ಮಾಡೋದಿರತ್ತಲ್ಲ, ಫೇಮ್ ಅನ್ನ ಒಂದು ರೀತಿ ನಿಭಾಯಿಸೋದಿರತ್ತಲ್ಲ, ಈ ಫೇಮು, ಈ ಸ್ಟಾರ್ ಪವರ್, ಈ ದೊಡ್ಡ ಮಟ್ಟದ ಹಣ, ಅದು ಕೂಡ ಒಂದು ರೀತಿ ಒಂದು ಸ್ಥಿತಪ್ರಜ್ಞತೆಯಿಂದ, ಒಂದು ಕೆಪಾಸಿಟಿಯಿಂದ ಅದನ್ನು ನಿಭಾಯಿಸಬೇಕು. ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಭಾಳ ಚೆನ್ನಾಗಿ ನಿಭಾಯಿಸಿದ್ರು. ನಮ್ಮ ಸ್ನೇಹಿತರು ಸಹ 10 ವರ್ಷ ನಾವೆಲ್ಲ ಒಂದೇ ಜಿಮ್ಗೆ ಹೋಗಿದ್ವಿ. ಅವರು ಮಾಡಿರೋ ಸಿನಿಮಾಗಳು, ಅವರು ಯಾವ ಅಹಂಕಾರ ದುರಹಂಕಾರ ಇಲ್ಲದೆ ಒಳ್ಳೆ ಕಾಳಜಿ ಇಟ್ಕೊಂಡು ಒಳ್ಳೆ ರೋಡ್ ಮಾಡಲಿದ್ರು. ಅವ್ರು ಕಳ್ಕೊಂಡಾಗ ನಾವೆಲ್ಲರೂ ದುಃಖ ಪಟ್ವಿ. ಅವ್ರು ಕಳ್ಕೊಂಡಿದ ತಕ್ಷಣ ಸಿನಿಮಾ ರಂಗಕ್ಕೆ ಏಟಾಯ್ತು, ಬಟ್ ಸಿನಿಮಾ ರಂಗ ಚೇತರಿಸ್ಕೊಳಕ್ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನಾವು ಕಾಂಟೆಂಟ್ ಮಾಡಿದ್ರೆ, ಆರ್ಟಿಸ್ಟಿಕ್ ಆಗಿ ಮಾಡಿದ್ರೆ ಒಂದು ಉತ್ತಮ ಸಿನಿಮಾ ರಂಗ ಬೆಳೆಯುತ್ತೆ. ಸ್ಟಾರ್ಗಳು ಬಿಲ್ಡಪ್ ಅಲ್ಲ, ದರ್ಶನ್ ಇರ್ಲಿ ಬಿಡ್ಲಿ, ಯಾರೇ ಸ್ಟಾರ್ ಇರ್ಲಿ ಬಿಡ್ಲಿ, ನಮ್ಮ ಸಿನಿಮಾ ರಂಗಕ್ಕೆ ಉತ್ತಮ ಸಿನಿಮಾ ರಂಗ ಆಗಬೇಕು. ಉತ್ತಮ ಕಂಟೆಂಟ್, ಉತ್ತಮ ಕಲೆ, ಉತ್ತಮ ಕತೆ, ಉತ್ತಮ ಬರವಣಿಗೆ, ಇಂಥದಕ್ಕೆ ನಾವು ಬೆಲೆ ಕೊಟ್ಟರೆ ಸಿನಿಮಾ ರಂಗ ಬೆಳೆಯುತ್ತೆ. ಇವ್ರಿಗೂ ಕೂಡ ಒಂದು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಆಗಿರ್ಬೋದು, ಒಂದು ಒಳ್ಳೆ ಸೋಷಲ್ ಸರ್ಕಲ್ ಆಗಿರ್ಬೋದು, ಒಳ್ಳೆ ಒಂದು ರೀತಿ ಅವರ ಸಹವಾಸ ದೋಷ ಅಂತಾರಲ್ಲ, ಅವ್ರಿಗೆ ಯಾರ ಜೊತೆ ಸೇರ್ತಾರೆ ಅದು ಕೂಡ ಮುಖ್ಯ. ಅವರು ಬ್ಯಾಲೆನ್ಸ್ ಆಗಿ ಇಟ್ಕೋಬೇಕು. ಸೊ ಅದು ಕೂಡ ಅವ್ರಿಗೆಲ್ಲ ಒಂದು ಕಡೆ ಆಗಿಲ್ಲದೆ ಇರ್ಬೋದು ಈ ಸಂದರ್ಭದಲ್ಲಿ. ಚೇತನ್ ಅವರೇ, ಇನ್ನೊಂದು ಅಂತಂದರೆ, ಚೇತನ್ ಅವ್ರನ್ನ ಫಾಲೋ ಮಾಡೋರಿಗೆ ಅಥವಾ ಈಗ ರಾಜಕೀಯವನ್ನು ಫಾಲೋ ಮಾಡೋರಿಗೆ ಒಂದಿಷ್ಟು ಗೊಂದಲಗಳು ಕೂಡ ಇದೆ ಚೇತನ್ ಅವ್ರ ವಿಚಾರದಲ್ಲೇ. ಚೇತನ್ ಲೆಫ್ಟಾ, ರೈಟಾ, ಸೆಂಟ್ರಾ, ಯಾವ ಕಡೆ ಚೇತನ್ ಅಂತ ಒಂಥರ ಸ್ವಲ್ಪ ಗೊಂದಲದಲ್ಲೂ ಇದ್ದಾರೆ. ನಮಗೆ ಇವಾಗ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ರೈಟ್, ಲೆಫ್ಟ್, ಸೆಂಟರ್ ಅಂತ ನೋಡಿದ್ರೆ, ರೈಟ್ ವಿಂಗು BJP ಹಿಂದುತ್ವ, ಅದು ಒಂದು ರೈಟ್ ವಿಂಗು, ಒಂದು ಹಿಂದೆ ಒಂದು ರಿಗ್ರೆಸಿವ್ ಐಡಿಯಾಸ್ ಎಷ್ಟೋ ಇದೆ. ನಿಜ. ಲೆಫ್ಟ್ ವಿಂಗು ಕಮ್ಯುನಿಸ್ಟು ಕೇರಳದಲ್ಲಿ. ಈ ಕಮ್ಯುನಿಸ್ಟ್ ಕೇರಳ ಆರ್ಥಿಕತೆ ಅವರೇ ಲೆಫ್ಟ್ ಪಾರ್ಟೀಸ್ ಅಂತ ಕರೀತಾರೆ. ಸೆಂಟರ್ ವಿಂಗ್ ಅಂದರೆ ಅದು ಈ ಬಹುತೇಕ ಈ ಮನುವಾದಿ ಯಥಾಸ್ಥಿತಿ ಪಕ್ಷಗಳು, JDS, ಕಾಂಗ್ರೆಸ್, JDU, ಆಪು, TMC, NCP, SP, RJD, ಈ ಒಂದು ಮನುವಾದಿ ಒಂದು ಯಥಾಸ್ಥಿತಿ ಅಧಿಕಾರಕ್ಕೋಸ್ಕರ ಹಾಪಾಹಾಪಿ ಇರೋರು, BJPನ ವಿರೋಧ ಮಾಡೋರು, ಯಥಾಸ್ಥಿತಿ ಕಾಪಾಡೋರು, ಇವರು ಸೆಂಟ್ರಿಸ್ಟು. ನಾವು ರೈಟು ಅಲ್ಲ, ಲೆಫ್ಟು ಅಲ್ಲ, ಸೆಂಟ್ರು ಅಲ್ಲ. ನಾನೇನು ಕರಿತೀನಿ ಅಂದರೆ ಅದು ಸತ್ಯ ಪಂಥಿ ನಮ್ಮದು. ಬಾಬಾ ಸಾಹೇಬ್ ಏನಂತ ಕರೀತಾರೆ ಅಂದರೆ ಭಾರತೀಯ ಪಂಥಿ ಅಂತ ಕರೆಯೋದು. ನಮ್ಮದೇ ಒಂದು ಸೈದ್ಧಾಂತಿಕ ನೆಲೆಗಟ್ಟು. ಯಾಕಂದ್ರೆ ಭಾರತದಲ್ಲಿ ಬರೀ ಆರ್ಥಿಕತೆ ಇಲ್ಲ, ಬರೀ ಜಾತಿ ಇಲ್ಲ, ಪುರುಷ ಪ್ರಧಾನನೂ ಇದೆ, ಭಾಷೆಯ ವಿಚಾರಗಳು ಇದೆ, ಎಷ್ಟೋ ಧಾರ್ಮಿಕ ವಿಚಾರಗಳು ಇದೆ, ಉದ್ಯೋಗದ ಅಸಮಾನತೆ ಇದೆ, ಎಷ್ಟೋ ಥರದ. ಸಿದ್ದರಾಮಯ್ಯ ಮೊನ್ನೆ ಮಾತಾಡಿದ್ದಾರೆ, ನೀವು ಓದಿದ್ರೆ ನೀವು ನಂತರ CM ಆಗ್ಬೋದು, ಓದಿಲ್ಲ ಅಂದ್ರೆ ನಾನು ಏನಾದರೂ ಒಂದು ಹಸು ದನ ಮೇಯಿಸ್ಕೊಂಡು ಇರ್ತಾ ಇದ್ದೆ ಎಲ್ಲೋ ಒಂದು ಕಡೆ. ದನ ಮೇಯಿಸೋನೇನೋ ಕಡಿಮೆನಾ? ನಿಜ. ದನ ಮೇಯಿಸೋನೇನು ಕನಿಷ್ಠನಾ? ನೀವು CM ಆಗಿರೋದು ನೀವೇನು ಶ್ರೇಷ್ಠನಾ? ಓದಿದ ತಕ್ಷಣ ಅವನೇನೋ ಒಂದು ದನ ಮೇಯಿಸೋದ್ರಲ್ಲೂ ಕೂಡ ಒಂದು ಆಟೋಮೇಷನ್ ತಂದು ವಿಶೇಷವಾದ ವಿಚಾರ ತಂದ್ಬಿಟ್ಟು ಅವ್ನು ಬೆಳಿಬೋದು. ಈ ಉದ್ಯೋಗದ ಅಸಮಾನತೆನ ನಮ್ಮ ಮುಖ್ಯಮಂತ್ರಿನೇ ಅದನ್ನು ಮುಂದುವರಿಸ್ತಾರೆ, ಗಟ್ಟಿ ಮಾಡ್ತಾರೆ. ಅಂದರೆ ನಮಗೆ ದನ ಮೇಯಿಸೋನ್ಗೂ ನಮ್ಗೇನು ಗೊತ್ತಾ, ನಮಗೆ ಬರೀ ಎಲ್ಲರೂ ಓದ್ಬಿಟ್ಟು CMಗಳಾಗೋದಲ್ಲ. ನಿಜ. ನಮಗೆ ಕಾಯಕವೇ ಕೈಲಾಸ ಅಂದಾಗ ಉದ್ಯೋಗದ ಸಮಾನತೆ ಬರಬೇಕು. ಒಬ್ಬ ಚಪ್ಪಲಿ ಹೊಲಿಯೋನು, ಒಬ್ಬ ಸ್ಮಶಾನ ಕಾರ್ಮಿಕರು ಸರಿ ಸಮಾನದ ಘನತೆ, ಗೌರವ, ಆರ್ಥಿಕತೆ ಸಿಗಬೇಕು. ಸೊ ನಾನು ಓದಿಲ್ಲ ಅಂದರೆ ನಾನು ದನ ಮೇಯಿಸ್ತಾ ಇದ್ದೆ, ನಾನು ಓದಿರೋದೇ CM. ಇವ್ರು ಪ್ರಧಾನಮಂತ್ರಿ ಏನ್ರಿ ಓದಿದ್ದಾರೆ, ಪ್ರಧಾನಮಂತ್ರಿ ಆಗಿಲ್ವಾ? ಸೊ ಅಂದರೆ ನಿಮ್ಮ ಲಾಜಿಕ್ ಏನಿದೆ, ಓದಿದ್ರೆ ನೀವು ಮಾನಸಿಕ ವಿಕಾಸ ಆಗಬೇಕು ಹೊರತು ಓದಿದ ತಕ್ಷಣ ನೀವು ಉದ್ಯೋಗದ ಶ್ರೇಣಿಕತೆಯಲ್ಲಿ ನಾನು ಬೆಳೆದು ಬಿಡ್ತೀನಿ, ಬೇರೆಯವರ ಕನಿಷ್ಠ ಮನಸ್ಥಿತಿ ಅದು ಕೂಡ ನಮ್ಮ ದೇಶದಲ್ಲಿದೆ. ಈ ಇಡೀ ಮನಸ್ಥಿತಿನ ಕಿತ್ತಾಕಬೇಕು. ಇದು ಅಸಮಾನತೆಯಲ್ಲಿ ತುಂಬಿ ತುಳುಕ್ತಾ ಇದೆ. ಚೇತನ್ ಅವರು, ಒಂದು ನೇರ ಪ್ರಶ್ನೆ ಏನೊಂದು, ರಾಜಕೀಯಕ್ಕೆ ಬರುವ ಉದ್ದೇಶ ಏನಾದ್ರು ಹೊಂದಿದ್ದೀರಾ? ನಾವು ನೋಡಿ ಎಲ್ಲ ವಿಚಾರಗಳಲ್ಲೂ ಪ್ರತಿರೋಧದ ಮುಖಾಂತರ ಮಾತಾಡ್ತೀವಿ ಜಗದೀಶ್ ಅವರು. ಎಲ್ಲ ವಿಚಾರಗಳು ನಂಬಬೇಕು, ಎಲ್ಲ ಮನುಷ್ಯರು ನಂಬಬೇಕು, ಎಲ್ಲ ವಿಚಾರಗಳು ಪ್ರತಿರೋಧದಿಂದ ಮಾತಾಡ್ತೀವಿ. ಎಲ್ಲ ಮನುಷ್ಯರು ನಮಗೆ ಬೇಕಿದೆ, ಆದ್ರೆ ಎಲ್ಲ ಮನುಷ್ಯರಿಗೂ ನಾವು ಬೇಡ. ನಿಜ. ನಮಗ್ ಬೇಕಾಗಿರೋರು ಶೋಷಿತ ವರ್ಗ, ಅಸಮಾನತೆ ಒಳ ತುಂಬಿರೋ ವರ್ಗ, ಬಡ ವರ್ಗ. ಯಾರಿಗೆ ಗೊತ್ತು ಚೇತನ್, ಅದೇ ವರ್ಗ ಒಂದ್ ದಿವಸ ನಿಮ್ಮನ್ನ ಕೈ ಹಿಡಿದು ಬಿಡ್ಬೋದು. ಆ ವರ್ಗನೇ ನಮಗೆ ಸಪೋರ್ಟ್ ಮಾಡೋರು. ನಿಜ. ನಮಗೆ ಎಲ್ಲ ಮನುಷ್ಯರು ಬೇಕು.
ಎಲ್ಲ ವರ್ಗದವರು ಬೇಕು. ಆದ್ರೆ ಎಲ್ಲ ವರ್ಗದವರು ನಮ್ಗೆ ಇಷ್ಟಪಡಲ್ಲ. ಅವ್ರವ್ರಿಗಾದ ಅವ್ರವ್ರ ಮೂವ್ಮೆಂಟ್ಸ್ಗಳು, ಪೊಲಿಟಿಕಲ್ ಪಾರ್ಟೀಸ್ ಇದೆ. ಜಿಲೇಬಿ ಅಂತ ಕರಿತೀವಿ, ಗೌಡ ಲಿಂಗಾಯತ್ ಬ್ರಾಹ್ಮಣ. ಜಿಲೇಬಿ ಗೌಡ ಲಿಂಗಾಯತರಿಗೆ, ಗೌಡರಿಗೆ JDS ಇದೆ, ಲಿಂಗಾಯತರು BJP ಇದೆ, ಮುಸ್ಲಿಂ ದೊಡ್ಡ ಸಂಖ್ಯೆ ಇದೆ, ಅವ್ರಿಗೆ ಕಾಂಗ್ರೆಸ್ ಇದೆ. ಆದ್ರೆ ಅವರೆಲ್ಲ ನಮ್ಗೆ ಬೇಕು. ಆದ್ರೆ ಅವ್ರವ್ರಿಗಾದ ಬೆನಿಫಿಟ್ಸ್ ಇದೆ. ನಮಗೆ ನಮ್ಮ ದಲಿತರು, ಆದಿವಾಸಿ, ಶೋಷಿತ ಅಲ್ಲಲ್ಲ, ನೀವ್ ಹೇಳಂಗೆ ಈಗ ಜಿಲೇಬಿಯನ್ನೇ ತಗೊಂಡಿದ್ರೆ ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ನೀವ್ ಹೇಳೋದು ನಿಜ ಜಗದೀಶ್ ಅವರೇ. ಆದ್ರೆ ಜಿಲೇಬಿಗಳೇ ಅದು ಬಿಯಲ್ಲ, ಜಿಲೆ. ಗೌಡ ಲಿಂಗಾಯತರೇ ಜಾತಿ ಜನಗಣತಿ ವಿರೋಧ ಮಾಡ್ತಾ ಇದಾರೆ. ಅವ್ರ ತಕ್ಕಂತೆ ತಾಳ ತಕ್ಕಂತೆ ಕುಣಿದು ಜಾತಿ ಜನಗಣತಿ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯ ಅವರು ಲೆಕ್ಕಾಚಾರದಲ್ಲಿ ಅಹಿಂದ. ಹೌದು. ಆದ್ರೆ ಮಾಡೋ ಕೆಲ್ಸಗಳೆಲ್ಲ ಈ ಪ್ರಭಾವಿ ಸಮುದಾಯಗಳ ತಾಳ ತಕ್ಕಂತೆ ಕುಣಿತಾರೆ. ಸೊ ನಿಜವಾಗ್ಲೂ ಅಹಿಂದ ಆಗಿದ್ರೆ ಭುವನೇಶ್ವರಿ ಸ್ಟ್ಯಾಚ್ಯೂ ಮಾಡೋದಲ್ಲ. 11,000 ಕೋಟಿ SC ST TSP ಹಣ ತಗೊಂಡು, ದಲಿತರ ಆದಿವಾಸಿ ಹಣ ತಗೊಂಡು ತ್ಯಾಪೆ ಹಚ್ಚ ಸ್ಕೀಮ್ ಮಾಡೋದಲ್ಲ. ಹಾಲು ಮತದ ಕುರುಬರನ್ನ STಗೆ ಸೇರ್ಸೋದಲ್ಲ. ಜಾತಿ ಜನಗಣತಿನ 9 ವರ್ಷ ತಡೆ ಮಾಡೋದಲ್ಲ. ನೀವು ನಿಜವಾಗ್ಲೂ ಅಹಿಂದ ನಾಯಕರಾಗಿದ್ರೆ ನೀವು ಇದೆಲ್ಲ ಒಂದು ಸಮಾನತೆ ಪರವಾಗಿ ಕೆಲಸ ಮಾಡಿ ನಮಗೆ ನ್ಯಾಯ ಒದಗಿಸ್ಬೇಕು. ಅದ್ ಬಿಟ್ಟು ಅಹಿಂದ ಅನ್ನೋ ಬರೀ ಲೆಕ್ಕಾಚಾರ ಮಾಡ್ಕೊಂಡು ಬರೀ ಅಂಬೇಡ್ಕರ್ ಫೋಟೋ ಹಾಕ್ತೀನಿ, ಭುವನೇಶ್ವರಿ ಸ್ಟ್ಯಾಚು ಹಾಕ್ತೀನಿ, ಬಸವ ಸಾಂಸ್ಕೃತಿಕ ನಾಯಕ, ಇವೆಲ್ಲ ಸುಲಭ, ಇವೆಲ್ಲ ಗಿಮಿಕ್ಗಳು. ಈ ಸುಲಭದ ಗಿಮಿಕ್ ಬೇಕಾಗಿಲ್ಲ. ನಮಗೆ ಯೋಜನೆಗಳು ಬೇಕು. ದಲಿತರಿಗೆ, ಆದಿವಾಸಿಗಳಿಗೆ, ಬಡವರಿಗೆ, ಶೋಷಿತರಿಗೆ, ಅಲ್ಪಸಂಖ್ಯಾತರಿಗೆ, ಕನ್ನಡ ಪರವಾಗಿ, ಮಹಿಳೆಯರ ಪರವಾಗಿ, ಸಲಿಂಗ ಪ್ರೇಮಿಗಳ ಪರವಾಗಿ, ಶೂದ್ರ ಪರವಾಗಿ, ತಳಮಟ್ಟದ ಪರಿಸರದ ಪರವಾಗಿ, ವಾಕ್ ಸ್ವಾತಂತ್ರ್ಯದ ಪರವಾಗಿ, ಭ್ರಷ್ಟಾಚಾರದ ವಿರುದ್ಧ ಏನಿದೆ? ಭ್ರಷ್ಟಾಚಾರ ಲೋಕಾಯುಕ್ತ ಕಡೆಗಣಿಸಿದ್ರೆ ಇವರು. ಸೊ ಇವಾಗ ಸಿದ್ದರಾಮಯ್ಯನವರು ನನ್ನ ಕಣ್ಣಲ್ಲಿ ಅವ್ರು ಯಾವ ಅಹಿಂದ ನಾಯಕ ಅಲ್ಲ, ಅವರ ಜಾತಿ ನಾಯಕ ಮತ್ತೆ ಯಥಾಸ್ಥಿತಿ ರಾಜಕಾರಣಿ. ಅವರಿಂದ ನಮಗೇನು ಪರಿವರ್ತನೆ ಇಲ್ಲ. 1 ವರ್ಷದ ಎಲ್ಲ ಕಡೆ ಅಹಿಂದ ನಾಯಕ ಅಂತಾನೆ ಹೇಳ್ಕೊಳ್ತಾರೆ. ಅಹಿಂದ ಅವ್ರಿಗೆ ಬೇಕು. ಅಲ್ಪಸಂಖ್ಯಾತರು, ಹಿಂದುಳಿದ ದಲಿತರು ಬಂದ್ರೆ ಮತ ಬರುತ್ತೆ. ಬಟ್ ಅವ್ರ ಪರವಾಗಿ ಏನ್ ಕೆಲಸ ಮಾಡಿದಾರೆ? ಅವರು ಕೆಲಸ ಮಾಡಲ್ಲ. ಕೆಲಸ ಮಾಡದೆ ಬರೀ ಈ ಗಿಮಿಕ್ಗಳು ಮಾಡೋದು, ಅಂಬೇಡ್ಕರ್ ಒಂದು ಫೋಟೋ ಹಾಕೋದು, ಬಸವಣ್ಣನ ಒಂದು ಕಲ್ಚರ್ ಲೈಕ್, ಇದೆಲ್ಲ ನಮ್ಗೇನು ಉಪಯೋಗ ಇದೆ? ಇವೆಲ್ಲ ದುಡ್ಡು ಖರ್ಚಾಗಲ್ಲ, ಜನರ ಹೊಟ್ಟೆ ತುಂಬಲ್ಲ, ಬದಲಾವಣೆ ಆಗಲ್ಲ. ಅಹಿಂದ ಅಂದ್ರೆ ನಿಜವಾಗ್ಲೂ ಜಾತಿ ಜನಗಣತಿನ 9 ವರ್ಷದಿಂದ 250 ಕೋಟಿ ಏನಿದೆಯೋ ಅದನ್ನ ಬಿಡುಗಡೆ ಮಾಡಿ, ಅದರ ತಕ್ಕಂತೆ ಯೋಜನೆ ರೂಪಿಸಿ, ಸಮಾನತೆ ಕಟ್ಟಿ, ತಳಮಟ್ಟದಿಂದ ಏರಿಸಿ, ಮೇಲಿಂದ ಇಳಿಸಿ, ಸರಿ ಸಮಾನತೆ ಪಡೆ. ಇವ್ರು ದುಡ್ಡಿಲ್ಲ ಅಂತಾರೆ. ನೀವು ಶ್ರೀಮಂತ ಸ್ನೇಹಿತರಲ್ಲ ಇದರಲ್ಲ. ಅಲ್ಲಿ ಕಾಂಗ್ರೆಸ್ ನಲ್ಲಿ ಒಂದೊಂದು ಕಾಂಗ್ರೆಸ್ MLA ಹತ್ರ 60 ಕೋಟಿ ಇದೆ ಮಿನಿಮಮ್. ಆವರೇಜ್, ಮಿನಿಮಮ್ ಅಲ್ಲ, ಆವರೇಜ್ 60 ಕೋಟಿ ಇದೆ. 100,000 ಕೋಟಿ ಇರೋರು ಇದಾರೆ. ಕಿತ್ಕೊಂಡು ಮರುಹಂಚಿಕೆ ಮಾಡಿ. ಒಳ್ಳೆ ಸದಾಶಿವನಗರ ಡಾಲರ್ಸ್ ಕಾಲನಿ ಇದಾರೆ. ಅವ್ರಿಗೆ ಯಾಕೆ ಅಷ್ಟೊಂದು ಬೇಕು? ನಿಮ್ಗೆ ಕಾಳಜಿ ಇದ್ರೆ ನೀವು ಮಾಡ್ತೀರಾ. ಕಾಳಜಿ ಇಲ್ಲ ಅಂದ್ರೆ, ಅಧಿಕಾರ ಹಪಾಹಪಿ ಇದ್ರೆ ಅಧಿಕಾರನೇ ಮುಖ್ಯ ಆಗುತ್ತೆ ಹೊರತು ನಿಮ್ಮ ಪರಿವರ್ತನೆ. ನೀವು ನೇರವಾಗಿ ಹೇಳ್ತಾ ಇರೋದು ಸಿದ್ದರಾಮಯ್ಯ ಅಹಿಂದ ಹೆಸರನ್ನು ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಇಸ್ ನಾಟ್ ಅನ್ ಅಹಿಂದ ನಾಯಕ. ಸಿದ್ದರಾಮಯ್ಯ ಇಸ್ ಸಮುದಾಯದ ನಾಯಕ. ಈಸ್ ಎ ಯಥಾಸ್ಥಿತಿ ನಾಯಕ. ಸಿದ್ದರಾಮಯ್ಯ ಇಸ್ ಎ ಕಾಂಗ್ರೆಸ್ ನಾಯಕ. ಸಿದ್ದರಾಮಯ್ಯಕ್ಕೆ ಅಹಿಂದ ಅಂತ ಹೇಳ್ಕೊಳ್ಳೋಕೆ ಯಾವ ಒಂದು ಕೆಲಸ ತಕ್ಕಂತೆ ನಮಗೆ ಕ್ರೆಡಿಬಿಲಿಟಿ ಕಾರಣ, ವಿಶ್ವಾಸಾರ್ಹ. ನೀವು ಮೊದಲು ಬಿಜೆಪಿಗೆ ಬೈತಾ ಇದ್ದಾಗ ಒಂದು ಅನ್ಕೊಂಡಿದ್ದೆ, ಬಿಜೆಪಿಯ ವಿರೋಧಿ ಆಗಿದ್ರು. ಇನ್ನೊಂದ್ ಕಡೆ ಈಗ ಇತ್ತೀಚೆಗೆ ಕಾಂಗ್ರೆಸ್ಗೂ ಬೈತಾ ಇದ್ದೀರಿ. ಸೊ ಹಂಗಂತ JDSನೂ ಬಿಡ್ತಾ ಇಲ್ಲ ನೀವು. ಸೊ ಇದು ಯಾವ್ದ್ರ ಐಡಿಯಾಲಜಿ ಒಳಗಡೆನೂ ಚೇತನ್ ಅವ್ರು ಇಲ್ಲ, ಅವ್ರದೇ ಬೇರೆ ಐಡಿಯಾಲಜಿ. ಹೌದು, ನಮ್ಮದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ನಮ್ಮ ಸಿದ್ಧಾಂತ. ಆ ಸಮಾನತೆ, ನ್ಯಾಯ, ಅಂಬೇಡ್ಕರ್ ಪೆರಿಯಾರ್ ಒಂದ್ ಮಟ್ಟಿಗೆ ಕಾಂಶಿರಾಮ್ ಆಗ್ಬೋದು. ಆದ್ರೆ ಅಂಬೇಡ್ಕರ್ ಪೆರಿಯಾರ್ ಅದನ್ನ ನಾವು 20ನೇ ಶತಮಾನದಲ್ಲಿ ಅವ್ರೇನ್ ಮಾಡಿದ್ರು, 21ನೇ ಶತಮಾನ ಕರ್ನಾಟಕ ನಾವು ಕಾರ್ಯರೂಪಕ್ಕೆ ತರಬೇಕು. ಚೇತನ್ ಅವರ ಎಲ್ಲಾ ವ್ಯಕ್ತಿಗಳಿಗೂ ಈ ಜೈಲು ಅನ್ನೋದೊಂದು, ಜೈಲಿಗೆ ಹೋಗ್ಬಿಟ್ರು ಅನ್ನೋದೊಂದು ಮಾತಿರುತ್ತೆ. ಸೊ ಚೇತನ್ ಅವರು ಹೋಗಿರೋ ವಿಚಾರ ಬೇರೆ, ಅದೆಲ್ರಿಗೂ ಗೊತ್ತೇ ಇದೆ. ಸೊ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಮತ್ತು ನಿಮ್ಗೆ ಏನು ಅನ್ನಿಸ್ತು? ಜೈಲಲ್ಲಿ ಹೆಂಗಿತ್ತು ದಿನಗಳು? ನನಗೆ ನೋಡಿ ಜಗದೀಶ್ ಅವರೇ, ನಾನು ಕಾಲೇಜ್ನಲ್ಲಿ ಇದ್ದಾಗ, ನಾನು ಸೆಕೆಂಡ್ ಇಯರಲ್ಲಿ ಇದ್ದಾಗ ನನಗೊಂದು ಭಾಳ ಒಳ್ಳೆ ಪ್ರೋಬೋನೋ ಅಂದರೆ ಸಮಾಜಮುಖಿ ಒಂದು ಲಾ ಫರ್ಮ್ನಲ್ಲಿ ಕೆಲಸ ಸಿಕ್ಕಿತ್ತು, ವಾಷಿಂಗ್ಟನ್ DC ಕ್ಯಾಪಿಟಲ್ ಅಲ್ಲಿ. ಅಲ್ಲಿ ನನಗೆ ಎಲ್ಲೂ ಜಾಗ ಇರಲಿಲ್ಲ. ನಾನು 3 ತಿಂಗಳು ನಾನು ಗಟ್ಟಿ ನೆಲದ ಮೇಲೆ, ನಾನು ನನ್ನ ಫ್ರೆಂಡ್ ರೂಮ್ನಲ್ಲಿ, ಅವರೆಲ್ಲ ನಮ್ಮ ರೂಮ್ನಲ್ಲಿ ಹಾಸಿಗೆಯಲ್ಲಿದ್ದರು, ನಾನು ಗಟ್ಟಿ ನೆಲದ ಮೇಲೆ ಮಲಗಿದ್ದೆ. ನನಗೆ ಅವಾಗ ಸಮಾಜದ ಬಗ್ಗೆ ಕಾಳಜಿ. ಅವ್ರಿಗೆ ಏನೋ ಹಿಂಗೆ ಮಾಡ್ತಾ ಇದ್ದೆ, ಒಂದೇನೋ ಹಾಸಿಗೆ ಹಾಸ್ಕೊಳ್ಳೋ, ಇಲ್ಲ ನೆಲದ ಮೇಲೆ ಮಲ್ಕೊತೀನಿ. ಯಾಕೆ ಗೊತ್ತಾ ನೆಲದ ಮೇಲೆ ಮಲ್ಕೊತೀನಿ ಅಂದರೆ, ನಾನು ಕರ್ನಾಟಕಕ್ಕೆ ಹೋಗ್ತೀನಿ, ಕರ್ನಾಟಕ ಹೋಗಿ ಹೋರಾಟ ಮಾಡ್ತೀನಿ. ಹೋರಾಟ ಮಾಡಿದಾಗ ಅವ್ರು ಖಂಡಿತ ನನ್ನ ಜೈಲಿಗೆ ಹಾಕ್ತಾರೆ, ನಾನು ರೂಢಿ ಮಾಡ್ಕೋಬೇಕು ಅಂತ ಅವಾಗಲೇ ಮನಸ್ಥಿತಿ ಇತ್ತು. ಅದಕ್ಕೆ ನೀವು ಕೇಳಿದಾಗ ಅಕ್ಟೋಬರ್ 2007ರಿಂದ ಆ ದಿನಗಳಿಂದ ಅಂತ ನೀವು ಹೇಳ್ತಿರಲ್ಲ, ನಮ್ಮ ಯೋಚನೆಗಳು ಯಾವಾಗಿಂದನೋ ಆ ಒಂದು ಯೋಚನೆಗಳು ನಮಗೆ
ನಮಗೆ ಅಲ್ಲ ಆ ಯೋಚನೆ ಬರೋದಕ್ಕೆ ಕಾರಣ ಏನು ಚೇತನ್ ಆ ಕರ್ನಾಟಕಕ್ಕೆ ಯೋಚನೆ ಹೋಗ್ಬೇಕು ಜಗದೀಶ್ವರ ಆ ಯೋಚನೆ ಬರೋದಕ್ಕೆ ಏನಕ್ಕಂದ್ರೆ ನಮಗೆ ಮನೆಯಲ್ಲಿ ಬೆಳೆಸಿರೋ ನಮಗೆ ವಿಚಾರಧಾರೆಗಳು ನಮ್ಮ ತಂದೆ ತಾಯಿ ನಮಗೆ ಸಮಾಜಮುಖಿ ಚಿಂತನೆ ಬರೋದು, ಇಲ್ಲೂ ಬರೋದು ಅಲ್ಲೂ ಬೆಳೆಯೋದು, ಎರಡೆರಡು ಪ್ರಪಂಚಗಳಲ್ಲಿ ಬೆಳೆಯೋದು, ಸಮಾಜಮುಖಿ ಸಮಾಜದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಅದು ಪರಿಹಾರ ಹುಡ್ಕೋದು. ಮತ್ತೆ ಇನ್ನೊಂದು ಕಾರಣ ನಾವು ಓದಿರೋ ಪ್ರೊಫೆಸರ್ಸ್ಗಳು, ಟೀಚರ್ಸ್, ನಾನು ಗೋಲ್ಡ್ ಮೆಡಲಿಸ್ಟ್ ಥರ ನಾನು ಟಾಪ್ ಯೂನಿವರ್ಸಿಟಿ ಓದಿದ್ದು, ನಾನು ಸಾಹಿತ್ಯ, ಇತಿಹಾಸ, ರಾಜಕೀಯ, ಮಾನವಶಾಸ್ತ್ರ, ಅರ್ಥಶಾಸ್ತ್ರ ಎಲ್ಲ ಓದಿ ಅದರಲ್ಲಿ ಟಾಪ್ಸ್ಗಳು ರಂಗಭೂಮಿ. ಮತ್ತೆ ಮೂರನೇದು ಏನಂದ್ರೆ ನಾನೇ ತಾರತಮ್ಯ ಅನುಭವಿಸಿ ಅದು ಹಿಂಸಾತ್ಮಕ, ಅದು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟೋ ರೀತಿಯಲ್ಲಿ ಸಮಾಜದಿಂದ ನನಗೆ ಅರ್ಥ ಆಗೋಯ್ತು. ನನಗೆ ಅವಾಗ ಇದ್ದ ಅಮೆರಿಕದಲ್ಲಿ ನಾನು ಬಣ್ಣದವನು, ಬಿಳಿಯವ್ರು ಮಾತಾಡಿದ್ರೆ ಬದಲಾವಣೆ ಆಗುತ್ತೆ. ಬಿಳಿಯವ್ರಿಗೆ ಹೋಗಿ ಹೇಳ್ತಾ ಇದೆ, ನೀವು ಮಾತಾಡ್ರು ಅಂದ್ರೆ ನಮ್ಮ ಬಗ್ಗೆ, ನಮ್ಮ ಸಮಾನತೆ ಬಗ್ಗೆ. ಅವರು ವರ್ಣಭೇದ ಇಲ್ವೇ ಇಲ್ಲ, ನೀವೆಲ್ಲ ಕತೆ ಕಟ್ತಾ ಇದ್ದೀರಾ. ನಾನು ಇವ್ರು ಎಂತ ಒಳ್ಳೆಯವರು ಆದರೂ ಕೂಡ ಇವರಿಗೆ ವರ್ಣಭೇದ ಕಾಣದೇ ಇಲ್ವಲ್ಲ. ಅವಾಗ ನನಗೆ ಆಲೋಚನೆ ಬಂತು, ಕರ್ನಾಟಕದಲ್ಲಿ ಆಳುವ ವರ್ಗಕ್ಕೆ ಜಾತಿ ತಾರತಮ್ಯ, ಗಂಡಸರಿಗೆ ಪುರುಷ ಪ್ರಧಾನ ತಾರತಮ್ಯ, ಶ್ರೀಮಂತರಿಗೆ ಬಡವರಿಗೆ ಅನುಭವಿಸೋದು ಯಾರಿಗೂ ಅರ್ಥ ಅದು ಕಾಣಲ್ವಲ್ಲ, ಅದನ್ನು ಅರ್ಥೈಸ್ಕೊಳ್ಳಲ್ಲ. ನಾನು ಅಲ್ಲೋಗಿ ಅಷ್ಟೊಂದು ಸವಲತ್ತು ಪಡೆದಿರೋನು, ನಾನು ಅಲ್ಲೋಗಿ ಸೇವೆ ಮಾಡಿದ್ರೆ 10 ಜನ ಅಲ್ಲ 100 ಜನ ನಾವು ಸಹಾಯ ಮಾಡ್ಬೋದು ಅಂತ ನಾನು ಇಲ್ಲಿ ಬಂದಿದ್ದು. ನನಗೆ ಗೊತ್ತಿತ್ತು ಸಮಾಜ ತಳಮಟ್ಟದಿಂದ ತಳಮಟ್ಟವ್ರ ಕಷ್ಟ ಕೇಳಿದ್ರೆ ಸಮಾಜ ಕೇಳಲ್ಲ, ಆದ್ರೆ ಆಳುವ ವರ್ಗದವರೇ ತಳಮಟ್ಟದವ್ರು ಕೇಳಿದ್ರೆ ಸಮಾಜ ತಿರುಗಿ ನೋಡುತ್ತೆ. ಅಮೆರಿಕದಲ್ಲೂ ಅದು ನಿಜ, ಇಂಡಿಯಾದಲ್ಲೂ ನಿಜ ಅಂತ ನನಗೆ ಗೊತ್ತಿತ್ತು. ಈಗ ಚೇತನ್, ಒಂದ್ ಕಡೆ ಸಿನಿಮಾನು ಮಾಡ್ತೀನಿ, ಸಿನಿಮಾಗಳು ನನ್ನ ಕೈಲಿದೆ, ಇನ್ನ ಒಂದು 6 ತಿಂಗಳಲ್ಲಿ ಸಿನಿಮಾ ಕೊಡ್ತೀನಿ ಅಂತ ಜನರಿಗೆ ಹೇಳ್ತಾ ಇದ್ದೀರಿ. ಹೌದೌದು. ಇನ್ನೊಂದ್ ಕಡೆ ಈಗ ಹೋರಾಟ ಇನ್ನು ಯಾವ ರೀತಿ ಸಾಗತ್ತೆ? ಹೋರಾಟ ನೋಡಿ, ನಮಗೆ ಹೋರಾಟ ಅದು ಒಂದು ಸಿನಿಮಾ ಮಾಡಿದ ತಕ್ಷಣ, ರಿಲೀಸ್ ಆಗಿದ ತಕ್ಷಣ ಅದನ್ನ ಜನರಿಗೆ ರೀಚ್ ಮಾಡಬೇಕು, ಅದೇನಾಗುತ್ತೋ ಅದಾಗತ್ತೆ. ಬಟ್ ಹೋರಾಟ ಅಂದ್ರೆ 10, 20, 30, 40, 50 ವರ್ಷ ಜೀವಪೂರ ಸಾಧನೆ ಅದು ಜಗದೀಶ್. ನಮಗೆ ಇವತ್ತಿಂದ ಇಷ್ಟು ಒಳ್ಳೇದಾಯ್ತು, ಅವತ್ತಿಂದ ಅಷ್ಟು ಒಳ್ಳೇದಾಯ್ತು, ಇಷ್ಟು ಕಲೆಕ್ಷನ್ ಬಂತು, ಹಿಂಗೆಲ್ಲ ನೋಡಲ್ಲ. ನಮ್ಮ ಅದು ನಿರಂತರ ಪ್ರಯತ್ನ, ಅದು ಅದನ್ನ ಮಾಡ್ತಾನೆ ಇರಬೇಕು. ನಮಗೆ ಒಂದು 10 year 15 year ಪ್ಲಾನ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಇನ್ನೂ ನಾವು ಮಾಡೋದು ಬಹಳ ಇದೆ, ಅದನ್ನು ನಾವು ಮಾಡ್ತಾ ಇರ್ತೀವಿ. ನಾವು ಸಂಘಟನೆ ನಾವು ಏನ್ ಮಾಡ್ತೀವಿ ಅಂದ್ರೆ ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟ. ಜನಜಾಗೃತಿ ಅಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕೇಡರ್ ಕ್ಯಾಂಪ್ಗಳಾಗಿರ್ಬೋದು, ಅಥವಾ ನಾವು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು, ಮ್ಯಾಕ್ರೋ ಲೆವೆಲ್ ಅಲ್ಲಿ ಪೋಸ್ಟ್ಗಳು, ಮೈಕ್ರೋ ಲೆವೆಲ್ ಅಲ್ಲಿ ತಳಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡೋದು, ಸಂಘಟನೆಗಳು ಮಾಡೋದು, ಇದು ಜನಜಾಗೃತಿ ಒಂದು ವಿಚಾರಗಳು. ಮತ್ತೆ ಎರಡನೇದು ಸಮಾಜ ಸೇವೆ, ಹೋರಾಟ ತಗೊಳ್ಳೋದು. ಹೋರಾಟ ಅಂದ್ರೆ ರಚನಾತ್ಮಕವಾಗಿ ಘೋಷಣೆ ಕೂಗಿ ಏನ್ ನಮಗೆ ಸಮಾಜಕ್ಕೆ ಬೇಕು, ರಾಜಕೀಯದಿಂದ ಏನ್ ನಮ್ಗೆ ಕಾನೂನು ಬೇಕು ಅಥವಾ ಏನ್ ನಮಗ್ ಬೇಡ, ಇದನ್ನ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋದು, ಇದನ್ನ ಸಂಘಟನೆ ಬೀದಿಗೆ ಬಂದು ಘೋಷಣೆ ಕೂಗಿ ಅದನ್ನ ಮಾಡಿಸಿ ಯಾವ್ದಾದ್ರು ಒಂದು ವಿಧಾನಸೌಧ ಮುತ್ತಿಗೆ ಹಾಕೋದು, ಪರಿಸರದ ಬಗ್ಗೆ ನಾವು ಇದೆಲ್ಲ ಮಾಡಿದ್ವಿ, ಮೇಕೆದಾಟು ಆಗಬಾರ್ದು, ಮೇಕೆದಾಟು ಬೇಡ ಅನ್ನೋ ರೀತಿಯಲ್ಲಿ ನಾವೆಲ್ಲ ಮಾಡಿ ಮೇಧಾ ಪಾಟ್ಕರ್ ಕರೆಸಿ ನಾವು ಹೋರಾಟ ಮಾಡೋದು. ಮತ್ತೆ ಮೂರನೇದು ಏನಂದ್ರೆ ನಮಗೆ ಸಮಾಜ ಸೇವೆ. ಸೇವೆ ಬೇಕೇ ಬೇಕು. ಯಾವ ಧರ್ಮದ ದೃಷ್ಟಿಯಿಂದ ಸೇವೆ ಅಲ್ಲ, ಸಂವಿಧಾನದ ಪೀಠಿಕೆಯ ದೃಷ್ಟಿಯಿಂದ ಸೇವೆ, ಅದು ನಿಜವಾದ ಸೇವೆ, ಅದು ನಮ್ಮ ಸೇವೆ. ಸೊ ಆ ಸೇವೆ ನಮ್ಗೆ ಎಲ್ಲ ಜನರಿಗೆ ಮಾಡ್ತೀವಿ. ನಮ್ಮ ಸೇವೆಗೆ ನಿಮಗೆ ಬರೀ ಮಾತಾಡ್ಕೊಂಡು ಘೋಷಣೆ ಕೂಗೋದು ವಿಚಾರ ಅಷ್ಟೇ ಅಲ್ಲ, ನಿಮ್ಮ ಕಷ್ಟಕ್ಕೆ ನಾವು ಕೂಡ ಇರುವೆ ಸೇವೆ, ಅಳಿಲ್ ಸೇವೆ ನಾವು ಮಾಡ್ತೀವಿ. ಅದು ಕೆರೆ ಹೂಳೆತ್ತದಾಗಿರ್ಬೋದು, ಪರಿಸರದಾಗಿರ್ಬೋದು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡೋದು, ಒಂದು ಕಬಡ್ಡಿ ಟೂರ್ನಮೆಂಟ್ ಆಗಿರ್ಬೋದು, ಏನೇನೋ ಸಣ್ಣ ಪುಟ್ಟದ್ದು ನಾವು ಕೆಲಸ ಮಾಡ್ತಾ ಇರ್ತೀವಿ. ಇವಾಗ ನಿನ್ನೆ ನಾನು ಕನ್ನಡಕ ವಿತರಣೆ ಮಾಡಿದೆ, ಬೇರೆ ಬೇರೆ ನಾವು ಮಾಡ್ತಾ ಇರ್ತೀವಿ. ಸೊ ಈ ಥರ ಜನಜಾಗೃತಿ, ಹೋರಾಟ, ಸಮಾಜ ಸೇವೆ ಇದನ್ನು ಮಾಡ್ಬಿಟ್ಟು ಒಂದು 10-15 ಇರೋ ಪ್ಲಾನ್ ಮಾಡಿಕೊಂಡು ನಾವೇನೇನು ಮಾಡ್ಬೋದು ಅದನ್ನು ಮುಂದುವರಿಸ್ತೀವಿ. ಓಕೆ ಥ್ಯಾಂಕ್ ಯು ಚೇತನ್. ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ಯಾಕೆಂದ್ರೆ ಚೇತನ್ ಅಂದ್ರೆ ಖುಷಿ ಆಗೋದು ಅದೊಂದೇ ವಿಚಾರಕ್ಕೆ, ಏನಂತಂದ್ರೆ ಯಾವ ಪ್ರಶ್ನೆ ಕೇಳಿದ್ರು ನೇರವಾಗಿ ಉತ್ತರ ಕೊಡ್ತಾರೆ, ಮುಲಾಜಿಲ್ದೆ ಉತ್ತರ ಕೊಡ್ತಾರೆ. ನನಗೆ ಏನು ಗೊತ್ತಿದೆಯೋ, ಏನು ಸತ್ಯ ಅಂತ ನಾನು ನಂಬಿದ್ದೀನೋ, ಏನು ಒಂದು ಉತ್ತಮ ಸಮಾಜದ ಕನಸಿಗೆ ಪೂರಕವಾಗುತ್ತೋ ಅದನ್ನು ನಾನು ಖಂಡಿತ ಹೇಳ್ತೀನಿ. ಓಕೆ ಚೇತನ್, ನಿಮ್ಮ ಸಿನಿಮಾಕ್ಕೂ ಕೂಡ ಒಳ್ಳೇದಾಗ್ಲಿ, ನಿಮ್ಮ ಮುಂದಿನ ಹೋರಾಟಕ್ಕೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ. ಇದಿಷ್ಟು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರ್ನಾಟಕ ತಕ್.